ಕರ್ತನಲ್ಲಿ ಪ್ರೀತಿಯ ಆಸರ್ ಟಿವಿ ವೀಕ್ಷಕರೆಲ್ಲರಿಗೂ ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಕರ್ತನು ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳ ಮೂಲಕವಾಗಿ ದೇವರು ತನ್ನ ಮಕ್ಕಳನ್ನು ತನ್ನ ಕಡೆಗೆ ಸೆಳೆಯುತ್ತಾ ಇದ್ದಾನೆ. ಅನೇಕ ವಿಷಯವಾಗಿ ದೇವರು ಅದ್ಭುತ ಮಾಡುವ ದೇವರಾಗಿದ್ದಾನೆ. ಇವತ್ತು ಅನೇಕ ವಿಶ್ವಾಸಿಗಳ ಜೀವಿತದಲ್ಲಿ ದೇವರು ಹೇಗೆ ದೇವರು ಸಂಧಿಸಿದನು ಅಥವಾ ದೇವರನ್ನು ಕಂಡುಕೊಳ್ಳಲಿಕ್ಕೆ ಒಬ್ಬ ವ್ಯಕ್ತಿಗೆ ಸಾಧ್ಯವಾಯಿತು ಎಂಬ ಅನುಭವ ಸಾಕ್ಷಿಗಳನ್ನು ಬಹಳಷ್ಟು ಜನರಿಂದ ನಾವು ಕೇಳ್ಕೊಂಡಿದ್ದೇವೆ. ನಮಗೆ ಅನಿಸ್ತದೆ ಈ ಅನುಭವ ಸಾಕ್ಷಿಗಳನ್ನು ಕೇಳೋದ್ರಿಂದ ನಾವು ಕೂಡ ಆತ್ಮಿಕವಾಗಿ ಇನ್ನೂ ಕರ್ತನಿಗಾಗಿ ನಿಲ್ಲುವುದಕ್ಕೆ ಉತ್ತೇಜನವಾಗ್ತಾ ಇದೆ ಎಂಬುದಾಗಿ. ಕರ್ತನು ಪ್ರತಿಯೊಬ್ಬರ ಜೀವಿತದಲ್ಲಿ ಆತನು ರಕ್ಷಣೆ ಮಾರ್ಗಕ್ಕೆ ತರುವುದಕ್ಕಾಗಿ ಆತನ ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದಾನೆ. ಅದನ್ನು ತಿಳ್ಕೊಂಡು ಕರ್ತನನ್ನು ಕಂಡುಕೊಂಡು ಕರ್ತನಿಗಾಗಿ ನಿಲ್ಲುವಾಗ ಪರಲೋಕದ ಪುಸ್ತಕದಲ್ಲಿ ನಮ್ಮ ಹೆಸರು ಬರೆಯಲ್ಪಡುತ್ತದೆ. ಪ್ರಿಯರೇ, ಇವತ್ತು ಕೂಡ ಅನೇಕ ಸಾಕ್ಷಿಗಳನ್ನು ನಾವು ಕೇಳ್ತಾ ಇರುವ ಹಾಗೆ ಇವತ್ತು ನಮ್ಮ ಮಧ್ಯದಲ್ಲಿ ಸಹೋದರ ಪ್ರವೀಣ್ ಅವರಿದ್ದಾರೆ. ಅವ್ರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕೆ ನಾವು ಅವ್ರನ್ನು ಸ್ವಾಗತಿಸೋಣ. ಬ್ರದರ್, ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್ ಬ್ರದರ್. ಭಾಳಷ್ಟು ಸಂತೋಷವಾಗ್ತದೆ ನಿಮ್ಮ ಅನುಭವ ಸಾಕ್ಷಿ ಕೇಳುವುದಕ್ಕೆ. ನಮ್ಮ ವೀಕ್ಷಕರು ಕೂಡ ಬಹಳ ಉತ್ಸುಕರಾಗಿ ಕುಳಿತುಕೊಂಡಿರ್ತಾರೆ. ಬ್ರದರ್, ನಿಮ್ಮ ಹೆಸರು ಪ್ರವೀಣ್ ಅಷ್ಟೇವಾ ಅಥವಾ ಮುಂದೆ ಹೆಸರಿದೆ? ಪ್ರವೀಣ್ ಸಾಲಿಯನ್. ಓಕೆ, ನಿಮ್ಮ ಕುಟುಂಬದ ಹಿನ್ನೆಲೆ ಅಥವಾ ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು ಎಂಬುದಾಗಿ ಹೇಳ್ಬೋದಾ? ನನ್ನ ತಂದೆ ಹೆಸರು ಗೋಪಾಲ್ ಸಾಲಿಯನ್ ಅಂತ, ತಾಯಿ ರತ್ನ ಅಂತ. ನಾವು 4 ಜನ ಮಕ್ಕಳಲ್ಲಿ ನಾನು ಕಡೆಯವ, ನೀವು ಕೊನೆಯವರು. ಓಕೆ, ತುಂಬ ಪ್ರೀತಿ ಪಾತ್ರರಾಗಿರ್ತೀವಿ. ಹೌದು, ಖಂಡಿತವಾಗಿ ಪ್ರೀತಿಸ್ತಾರೆ ಮನೆಯವರಲ್ವಾ? ಪ್ಲೀಸ್ ಗಾಡ್. ನಿಮ್ಮ ಈ ಕುಟುಂಬದ ವಿಷಯಕ್ಕೆ ಬರುವಾಗ ನೀವೊಂದು ಹಿಂದೂ ಕುಟುಂಬದಿಂದ ರಕ್ಷಣೆ ಹೊಂದಿದ್ದೀರಿ. ಹೌದು, ಹಿಂದೂ ಕುಟುಂಬದಿಂದ. ಓಕೆ ಬ್ರದರ್, ನಿಮ್ಮ ಆ ದಿವಸಗಳಲ್ಲಿ ತಂದೆ ತಾಯಿಗಳ ಅಥವಾ ನಿಮ್ಮ ಕುಟುಂಬದ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಹೇಗಿತ್ತು ನೀವು ಸಣ್ಣದಲ್ಲಿರುವಾಗ? ಅಥವಾ ಫೈನಾನ್ಷಿಯಲ್ ಅಂತ ಹೇಳಿದರೆ ತುಂಬ ಸಂಕಷ್ಟದ ಪರಿಸ್ಥಿತಿ ಆ ಸಮಯದಲ್ಲಿ. ನನ್ನ ತಂದೆ ಒಬ್ಬರು ದುಡಿತಿದ್ದದ್ದು, 4 ಮಕ್ಕಳನ್ನು ಸಾಕಬೇಕು. ಅದರ ಹೊರತಾಗಿ ನನ್ನ ತಾಯಿ ಅಸೌಖ್ಯದಿಂದ ಇದ್ದವರು, ಅಂದರೆ ಅಸ್ತಮ ಕಾಯಿಲೆ. ಇವಾಗಲೂ ಅವರಿಗೆ ಅಸ್ತಮ ಕಾಯಿಲೆಯಿಂದ ತುಂಬ ಬಳಲ್ತಾ ಇದ್ದಾರೆ. ಆ ರೀತಿ ಇರುವಾಗ ತಂದೆ ಒಬ್ಬರು ದುಡಿದು ನಮ್ಮನ್ನು ಸಮುದ್ರದಲ್ಲಿ ಕೆಲಸ ಮಾಡೋದವರು, ಮೀನುಗಾರಿಕೆ. ನಮ್ಮದು ಪ್ರವೃತ್ತಿ ಅದೇ ಮೀನುಗಾರಿಕೆ. ನಾನು ಕೂಡ ಅದೇ ಮೀನುಗಾರಿಕೆ ಮಾಡಿಕೊಂಡೇ ಬಂದವನು. ಅಂದರೆ ತುಂಬ ಹಾರ್ಡ್ ವರ್ಕ್. ಸಮುದ್ರದಲ್ಲಿ ರಾತ್ರಿ ಸಮಯದಲ್ಲಿ ಎಲ್ಲ ನಾವು ಕೆಲಸ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸಮಯ ನಿದ್ದೆ ಮಾಡಿಕೊಂಡು ನನ್ನ ತಂದೆ ತುಂಬ ಕಷ್ಟಪಟ್ಟು ನಮ್ಮನ್ನು ಬೆಳೆಸಲಿಕ್ಕೆ ತುಂಬ ಪ್ರಯಾಸ ಪಟ್ಟಿದ್ದಾರೆ. ಆರ್ಥಿಕ ಅಂತ ಹೇಳಿದ್ರು ತುಂಬ ಕಷ್ಟ, ತುಂಬ ಅಂದರೆ ತುಂಬ ಕಷ್ಟ. ಊಟ ಮಾಡಲಿಕ್ಕೆ ಒಂದು ಅಕ್ಕಿ ಬಿಟ್ಟರೆ ನಮ್ಮದ್ರ ಬೇರೆ ಪರಿಕರ ನಮಗೆ ಸಿಗ್ತಿದ್ದದ್ದು ತುಂಬ ಕಷ್ಟದ ಪರಿಸ್ಥಿತಿ ಇತ್ತು. ಅಕ್ಕಿ ಒಂದು ನಮಗೆ ವರ್ಷದ ಕೂಳು ನಮಗೆ ಆ ದುಡಿಮೆಯಲ್ಲಿ ಸಿಗುವಂಥ ಒಂದು ಫಂಡ್ ಅಂತ ಇರ್ತದೆ. ಒಂದು 30 ಜನರ 40 ಜನರ ಗ್ರೂಪು. ಆ ಗ್ರೂಪ್ನಲ್ಲಿ ಅಪ್ಪನಿಗೆ ಎಲ್ರಿಗೂ ಒಂದು ವರ್ಷದ ಕೂಳನ್ನು ಆ ಒಂದು ಗ್ರೂಪ್ ಕೊಡ್ತಾ ಇತ್ತು ಆ ದುಡಿಮೆಯಿಂದಾಗಿ. ಅದು ನಮಗೆ 6 ಜನರಿಗೆ ನಮಗೆ ಊಟ ಮಾಡ್ಲಿಕ್ಕೆ ಆಗ್ತದೆ. ಊಟಕ್ಕೊಂದು ಅಲ್ಲಿಗೆ ಆಗ್ತಾ ಇತ್ತು. ಕೊರತೆ ಇಲ್ಲ ಅಂತ ಹೇಳ್ಬಹುದು ದೇವರ ಕೃಪೆಯಿಂದ ಆ ಸಮಯದಲ್ಲಿ. ಆದರೆ ಬೇರೆ ಪರಿಕರಗಳು, ಬಟ್ಟೆ ಬೇರೆ ಇರ್ಬೋದು ಅಥವಾ ಊಟದ ಜೊತೆಗೆ ನಾವು ಏನಾದರೂ ತಿನ್ನಲಿಕ್ಕೆ ಅಂಥದ್ದು ನಾವು ಬಹಳ ಕಷ್ಟ ಇತ್ತು. ನೀವು ಮೂಲತಃ ಎಲ್ಲಿ ಹುಟ್ಟಿ ಬೆಳೆದವರು? ನಂದು ಇಲ್ಲೇ ಉಡುಪಿ ಜಿಲ್ಲೆಯ ಉಚ್ಚಿಲ ಎಂಬ ಒಂದು ಗ್ರಾಮ ಇದೆ, ಅಲ್ಲಿಂದ. ತಂದೆ ತಾಯಿಯವರು ಸಹ ಅಲ್ಲಿಯವರೇ? ಅಲ್ಲಿಯವರೇ. ಸೊ ಹಾಗಾದ್ರೆ ನೀವು ತುಳು ನಿಮಗೆ ಮಾತೃಭಾಷೆ? ಹೌದು, ಮಾತೃಭಾಷೆಯಲ್ಲಿ ತುಳುವಾಗಿರ್ತದೆ. ಹೌದು. ಓಕೆ ಬ್ರದರ್, ಸೊ ನೀವು 4ನೇ ಮಗನಾಗಿ ಹುಟ್ಟಿದ್ದೀರಾ, ಕೊನೆಯ ಮಗನಾಗಿ ಅಥವಾ ಹೇಳೋದಾದ್ರೆ ನಿಮ್ಮ ಎಜುಕೇಷನ್, ನೀವು ಕಲಿತದ್ದು ಎಲ್ಲಿವರೆಗೆ, ಹೇಗೆ ಕಲ್ತೀರಾ ಅಥವಾ ಕಲಿಯುವಂಥ ಸ್ಥಿತಿಯಲ್ಲಿ ನಿಮ್ಮದು ಹೇಗಿತ್ತು? ಬಾಲ್ಯದ ಕಲಿವಿಕೆ ಅಥವಾ ಏನು ಸಣ್ಣ ಪ್ರಾಯದಲ್ಲಿ ನಿಮ್ಮ ಕಲಿವಿಕೆ ಹೇಗಿತ್ತು? ಕಲಿಬೇಕಂತ ಹೇಳಬೇಕಿದ್ರೆ ನನಗೆ ಹೇಳಿಕೆ ಸ್ವಲ್ಪ ಮುಜುಗರ ಆಗ್ತದೆ. ಏಕೆಂದರೆ ನಾನು ಆ್ಯಾವರೇಜ್ ಸ್ಟೂಡೆಂಟ್ ಶಾಲಾ ಸಮಯದಲ್ಲಿ. ಅಂದರೆ ನಾನು ಮಸ್ತಿ ಮಾಡೋದು, ಸ್ವಲ್ಪ ಪೋಖ್ರಿ ಅಂತ ಹೇಳ್ತಾರೆ ನಮ್ಮ ತುಳುವಲ್ಲಿ ಹೇಳಬೇಕಿದ್ರೆ, ತುಂಟ. ಮನೆಯಲ್ಲಿ ಕೂಡ ತುಂಬ ಪ್ರೀತಿ ಮಾಡ್ತಾಯಿದ್ರು. ಹಾಗೆ ಹೊರಗಡೆ ಕೂಡ ಅದನ್ನು ನಾನು ಅಭ್ಯಾಸ ಮಾಡ್ತಿದ್ದೆ. ಸ್ವಲ್ಪ ಟೀಚರ್ನವ್ರಿಗೂ ಕೂಡ ನಾನು ಸ್ವಲ್ಪ ಹಿಂಸೆನೆ ಅಂತ ಹೇಳ್ಬೋದು. ಅಂದರೆ
ನೀವು ಸಣ್ಣ 1ನೇ ಕ್ಲಾಸಿಂದ ಹಿಡಿದು ಸ್ವಲ್ಪ ಹಾಗೇನೆ ಇದ್ರೆ ಹೇಗೆ? ಅಂದರೆ ನಾನು ಬೇಸಿಕ್ಲಿ ಹೇಳಬೇಕಿದ್ರೆ ಅಂಗನವಾಡಿ ಹೋಗುವಂಥ ಸಂದರ್ಭದಲ್ಲಿ ನಮ್ಮದೊಬ್ಬರು ಟೀಚರ್ ಇದ್ದರು. ಅವರಂದರೆ ನಮ್ಮದು ಫ್ಯಾಮಿಲಿಗೆ ಹತ್ತಿರವಾಗಿದ್ದಂಥ ನಮ್ಮ ಕುಟುಂಬ ಅಂತ ಹೇಳ್ತಾರೆ, ಅಂತ ಹತ್ತಿರವಾಗಿದ್ದ ಅವರು ಟೀಚರ್ ಆಗಿದ್ದು. ನಾನು ಅಂದ್ಕೊಳ್ತಿದ್ದೆ ಅದು ಅಂಗನವಾಡಿ ನಂದೇ, ಅದರಿಂದ ತುಂಬ ಮಕ್ಕಳಿಗೆ ಕೀಟ್ಲೆ ಕೊಡೋದು ಅಂತ ಇರ್ಬೋದು. ಆದರೆ ಯಾರಿಗೊಂದು ಆಟ ಸಾಮಾನು ಮುಟ್ಲಿಕ್ಕಿಲ್ಲ, ಅಂಗನವಾಡಿಯಲ್ಲಿ ತುಂಬ ಇರ್ತದೆ. ಆ ಸಮಯದಲ್ಲಿ ಅದೊಂದು ಹಾರ್ಸಿಗೆ ಅಲ್ಲಾಡುವಂಥದ್ದು, ಅದನ್ನು ನಾನು ತುಂಬ ಇಷ್ಟಪಡ್ತಿದ್ದೆ. ಅದ್ರಿಗೆ ಯಾರಿಗೆ ಹತ್ತಲಿಕ್ಕೆಲ್ಲ ಬೀಳಿಸೋದು ಇರ್ಬೋದು, ಮಕ್ಕಳನ್ನು ತುಂಬ ಕೀಟ್ಲೆ ಮಾಡ್ತಾಯಿದ್ದೆ. ಅದಕ್ಕೆ ಬೇರೆ ಮಕ್ಕಳಿಗೆಲ್ಲ ನಾನು ಅಂದರೆ ನನ್ನನ್ನು ನೋಡಿದರೆ ಅಂದರೆ ಹೆದರಿಕೆ ಇರ್ಬೋದು ಅಥವಾ ಇವ ಬೇಡ ಅಂತ ಅಂದ್ಕೊಳ್ಳುವ ರೀತಿ ನಾನಿದ್ದೆ. ಹಾಗೆ ಸೊ ಅದು ಬೆಳೆಯುವಾಗ ನೀವು ಹೈಯರ್ ಎಜುಕೇಷನ್ಗೆ ಬಂದಾಗ ಅಥವಾ 8th 9th ಸ್ಟ್ಯಾಂಡರ್ಡ್ಗೆ ಬಂದಾಗ ಅದೇ ಪ್ರವೃತ್ತಿ ಇತ್ತೆ ಹೇಗೆ? ಖಂಡಿತವಾಗಿ ಅದೇ ರೀತಿ. ನಾನಂದರೆ ಸ್ಕೂಲಲ್ಲಿ ಸ್ವಲ್ಪ ಜೋರು ಅಂತ ಹೇಳ್ಬೋದು, ಸ್ಕೂಲ್ ಟೈಮಲ್ಲಿ ಕೂಡ ತುಂಬ ಜೋರು ಅಂತ. ಎಲ್ರಿಗೂ ನಾನು ಹೇಳಿದಾಗ ಆಗಬೇಕು ಅಥವಾ ಅದಕ್ಕೆ ನಿಮಗೆ ಟೀಚರ್ಸ್ನವ್ರು ಏನಾದರೂ ಕರೆಕ್ಷನ್ ಮಾಡ್ತಾ ಇದ್ರ ಹೇಗೆ? ಖಂಡಿತ ಮಾಡ್ತಾ ಇದ್ರು. ಟೀಚರ್ಸ್ನವರು ಕೂಡ ಅವರು ಮಾತಾಡುವಾಗ ನಾನು ಎದುರುತ್ತರ ಕೊಡುವಂಥದ್ದು ಇರ್ಬೋದು, ಅವರಿಗೆ ನೋವು ಮಾಡುವಂಥದ್ದು ಇರ್ಬೋದು, ಅಥವಾ ಅವರಿಗೆ ಯಾರು ಹೇಳಿದ್ದಂಥ ಕೇಳ್ತದೆ ಆದರೆ ಗೊತ್ತಾಗೋ ರೀತಿಯಲ್ಲಿ ತಮಾಷೆ ಮಾಡುವಂಥದ್ದು ಇರ್ಬೋದು. ಅದೆಲ್ಲ ನಾನು ಮಾಡ್ತಾ ಇದ್ದೆ ನಂದು ಶಾಲಾ. ಆದರೆ ಇವತ್ತದು ಪಶ್ಚಾತ್ತಾಪ ಆಗ್ತದೆ, ಖಂಡಿತವಾಗಿ ಪಶ್ಚಾತ್ತಾಪ ಆಗ್ತದೆ. ನಮಗೆ ಒಂದು ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ದೇವರು ಕೊಟ್ಟಂಥ ಒಂದು ಮಹಾಕೃಪೆ ಶಿಕ್ಷಕರಂತ ಹೇಳಿದರೆ, ನಮ್ಮನ್ನು ತಪ್ಪು ದಾರಿಯಿಂದ ಸರಿಯಾದ ದಾರಿಗೆ ತರಲಿಕ್ಕೆ, ಶಾಲಾ ಸಮಯದಲ್ಲಿ ನಮಗೆ ಸರಿಯಾದ ದಾರಿಗೆ ತರಲಿಕ್ಕೆ ಅವರನ್ನು ಕೊಟ್ಟಂಥದ್ದು ದೇವರ ದೊಡ್ಡ ಕೃಪೆ. ಆದರೆ ನಾವು ಅದನ್ನು ನಾವು ಅಂದ್ಕೊಳ್ತೇವೆ ಇವರು ಸರ್ಕಾರ ಇವರಿಗೆ ಸಂಬಳ ಕೊಡ್ತದೆ, ಇವರು ನಮಗೋಸ್ಕರವಾಗಿ ಕೆಲಸ ಮಾಡುವವರಂತ ನಾವೊಂದು ತಪ್ಪದ ಈಗಿನ ಮಕ್ಕಳಲ್ಲೂ ಕೂಡ ಇರ್ಬೋದು. ಖಂಡಿತವಾಗಿ ಇದನ್ನು ಬಿಡಬೇಕು. ಶಾಲಾ ಮಕ್ಕಳೇ, ದೇವರು ಅವರನ್ನು ನಮ್ಮನ್ನು ಶಿಕ್ಷಿಸೋಕ್ಕೋಸ್ಕರ ಇರುವುದಲ್ಲ, ಅವರನ್ನು ನಮಗೆ ಶಿಕ್ಷಣ ನೀಡಲಿಕ್ಕೆ, ಸರಿಯಾದ ದಾರಿಯಲ್ಲಿ ಸರಿಯಾದ ಮಾರ್ಗದರ್ಶನದಲ್ಲಿ ಮುಂದುವರಿಕೋಸ್ಕರ ಇರುವಂತಹ ಒಂದು ದೊಡ್ಡ ಕೃಪೆ ದೇವರದ್ದು. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು. ನಾನು ಮಾಡಿದಂಥ ತಪ್ಪನ್ನು ಖಂಡಿತವಾಗಿಯೂ ಮಕ್ಕಳೇ ನೀವು ಮಾಡಬೇಡಿ. ಖಂಡಿತ ಪ್ರೀತಿಯ ವೀಕ್ಷಕರೇ, ನಮ್ಮ ಯಾರೇ ಮಕ್ಕಳು ನೋಡುವುದಾದರೆ ಅಥವಾ ಎಜುಕೇಷನ್ ಮಾಡುವಂಥ ಯಾರೇ ನೋಡುವುದಾದರೂ ಸಹೋದರ ಹೇಳ್ತಾರೆ, ಅವತ್ತು ನಾವು ಮಾಡಿದ ತಪ್ಪು ಇವತ್ತು ನಮಗೆ ತಪ್ಪು ಅನ್ನಿಸ್ತದೆ. ಆದರೆ ಅವತ್ತು ಶಿಕ್ಷಕರಾಗಲಿ ಅಥವಾ ಗುರುಗಳಾಗಲಿ ನಮ್ಮನ್ನು ತಿದ್ದುವಾಗ ಅದು ನಮಗೆ ಒಂದು ಒಳ್ಳೆಯ ಮಾರ್ಗಕ್ಕೆ ನಡೆಸುವುದಕ್ಕಾಗಿರ್ತದೆ. ನಾವು ಅದನ್ನು ಅವರಿಗೆ ಗೌರವ ಕೊಡುವಂಥದ್ದು, ಅವರಿಗೆ ವಿಧೇಯರಾಗಿ ನಡೆಯುವಂಥದ್ದು ನಮ್ಮ ಕರ್ತವ್ಯವಾಗಿದ್ದು ನಾವು ನಡೆಸುವ ಎಂಬುದಾಗಿ ನಾವು ಹೇಳ್ತೇವೆ. ಅದು ನಮ್ಮ ಭವಿಷ್ಯ ಜೀವಿತ ಕಟ್ಟುವುದಕ್ಕೆ ಉತ್ತಮ ಅಡಿಸ್ಥಾಯವಾಗಿರ್ತದೆ. ಪ್ರೀತಿಯ ವೀಕ್ಷಕ, ಒಂದು ವೇಳೆ ಇವತ್ತು ಯಾರೇ ಆಗೋದಾದರೂ, ನಮ್ಮ ನೋಡುವಂಥ ಯಾವುದೇ ವೀಕ್ಷಕ ಮಕ್ಕಳು ಯಾರೇ ಆಗೋದಾದರೂ, ಒಂದು ವೇಳೆ ಇಂಥ ಶಿಕ್ಷಕರಿಗೆ ನಾವು ತೊಂದರೆ ಕೊಡುವುದಾಗಿ ಮಾಡೋದಾದರೆ ಇವತ್ತಲ್ಲಿ ಅವರಿಗೆ ಕ್ಷಮೆ ಕೇಳಿ ನಾವು ಅವರಿಗೆ ವಿಧೇಯರಾಗಿ ನಡೆಯೋಣ ಎಂಬುದಾಗಿ ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ನಮ್ಮ ಸಹೋದರ ಅನುಭವ ಹೇಳ್ತಾ ಇದ್ದಾರೆ, ನನಗೆ ಇವತ್ತು ತಪ್ಪು ಅನ್ನಿಸ್ತದೆ, ನಾನು ಮಾಡಿದ್ದು ಎಂಬುದಾಗಿ. ಖಂಡಿತ ಬ್ರದರ್, ನೀವು ನಿಜವಾಗಿ ನಮ್ಮ ವೀಕ್ಷಕರಿಗೆ ಸಹ ಒಂದು ಕಿವಿ ಮಾತು ಹೇಳಿದರೆ ಮಕ್ಕಳು ವಿಧೇಯರಾಗಿ ನಡೆಯುವುದು ಉತ್ತಮವಾಗಿರ್ತದೆ. ಎಜುಕೇಷನ್ ಹಾಗೆ ನಿಮ್ಮ ಮುಂದುವರಿತಿತ್ತು. ನೀವು ಯೌವನ ಪ್ರಾಯಕ್ಕೆ ಬಂದಾಗ ಅದು ತುಂಬ ಅತಿಮೀರಿ ಹೋಗುವಂಥ ಸಾಧ್ಯ ಇದೆ. ಹೇಗಿತ್ತು ನಿಮ್ಮ ಯೌವನ ಪ್ರಾಯದಲ್ಲಿ 10th ಅದರ ಮೇಲೆ? ಖಂಡಿತವಾಗಿ ಹೇಳಬೇಕಿದ್ರೆ ನಾನು ಸಾಧಾರಣ ಒಂದು 7ನೇ ಕ್ಲಾಸ್ನ ನಂತರದ ಅವಧಿಯಲ್ಲಿ, ಅಂದರೆ ಸ್ಕೂಲ್ ರಜೆ ಇರುವಂಥ ಸಂದರ್ಭದಲ್ಲಿ ನಂದು ಅದೊಂದು ಸ್ಟೆಪ್ಪು ಚೇಂಜ್ ಆದದ್ದು. ಮಕ್ಕಳಲ್ಲಿ ನಾನು ಸಣ್ಣ ಪುಟ್ಟ ತುಂಟಾಟ ಮಾಡ್ತಾಯಿದ್ದೆ. ನಂತರದ ದಿವಸ 7ನೇ ಕ್ಲಾಸ್ ರಜೆಯ ಸಮಯದಲ್ಲಿ ನನಗೆ ಹಲವಾರು ಗೆಳೆಯರು ಸಿಕ್ಕಿದ್ರು. ಅಂದರೆ ನಾನು ಆ ಸಮಯದಲ್ಲಿ 7ನೇ ಕ್ಲಾಸ್ ಪಾಸ್ ಆಗೋದು ಅಂತ ಹೇಳಿದರೆ ನನಗೆ ಒಂದು 12ರಿಂದ 13 ವರ್ಷದ ಏಜ್. ಆದರೆ ನನ್ನದು ಗೆಳೆತನ ಇದ್ದದ್ದು ಆ ಸಮಯದಲ್ಲಿ 20ರಿಂದ 25 ವರ್ಷದ ಯುವಕರ ಜೊತೆಗೆ. ನನಗೆ ಅಂದರೆ ನಂದು ಆ ಒಂದು ಥಿಂಕಿಂಗ್ ಅಂದರೆ 20ರಿಂದ 25 ವರ್ಷದ ಯುವಕರದ್ದೊಂದು ಆಲೋಚನೆ ಬೇರೆನೇ ಇರ್ತದೆ. ನಾನು ಕೂಡ ಆ ಒಂದು ವಯಸ್ಸನ್ನು ದಾಟಿ ಇವಾಗ 33 ವಯಸ್ಸಲ್ಲಿ ಇದ್ದೇನೆ. ಆದರೆ ನನಗೆ ಆ ಒಂದು 20ರಿಂದ 25ನೇ ವಯಸ್ಸಿನಲ್ಲಿ ಬರುವಂಥ ಸಂದರ್ಭದಲ್ಲಿ ಯುವಕರದ್ರ ಮನಸ್ಥಿತಿ ಯಾವ ರೀತಿ ಇರ್ತದೆ, ಅವರ ಮಾತುಗಳು ಅಂದರೆ ಅವರು ಮಾಡುವಂಥ ತುಂಟಾಟ ಯಾವ ರೀತಿ ಇರ್ತದೆ, ಅದನ್ನೆಲ್ಲ ನಾವು ದಾಟಿ ಬರುವಂಥ ಸಂದರ್ಭದಲ್ಲಿ ನಮಗೆ ತಿಳಿದಿತ್ತು, ಅಯ್ಯೋ ನಾನು ಇಷ್ಟು ಬೇಗ 13 ವರ್ಷಕ್ಕೇ ನಾನು ಇಂಥ ಒಂದು ಸಾಹಸ ಮಾಡಿಕೊಂಡು ಬಂದೆ. ನಾನು
ಯಾಕೆಂದರೆ ಇದು ನಾನು ಅಂದರೆ ಅವರನ್ನು ಆ ಒಂದು 20-25 ವರ್ಷದ ಯುವಕರನ್ನು ನಾನು ದೂಷಿಸುವುದಲ್ಲ, ಅದೊಂದು ವಯೋಮಿತಿಯಲ್ಲಿ ನಮಗೆ ಸಾಮಾಜಿಕವಾಗಿ ಒಳ್ಳೆಯ ಒಂದು ಉಪದೇಶ ಇರಬಹುದು, ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗದೇ ಇದ್ದ ಕೊರತೆಯಿಂದಾಗಿ ಹಲವಾರು ಯುವತಿಯವರು ದಾರಿ ತಪ್ಪುವಂತಹ ಸಾಧ್ಯತೆಗಳು ಅನೇಕ ರೀತಿಯಲ್ಲಿದೆ. ಈ ಸಮಯದಲ್ಲಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಒಂದು ಸರಿಯಾದ ಸಮಯದಲ್ಲಿ ನನಗೆ ದೇವರ ಕೃಪೆಯ ಮೂಲಕವಾಗಿ ಅನೇಕ ರೀತಿಯಾದಂತಹ ಬಿಡುಗಡೆಗಳು, ಅನೇಕ ರೀತಿಯಾದಂಥ ಸಾಹಸದಿಂದ ಬಿಡುಗಡೆಗಳು ನನಗೆ ಸಿಕ್ಕಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಆ ಸಮಯದಲ್ಲಿ ನಾನು ಅನೇಕ ರೀತಿಯ ತುಂಟಾಟಗಳನ್ನು ಮಾಡ್ತಾ ಇದ್ದೆ. ಯಾಕೆಂದರೆ 13 ವರ್ಷದಲ್ಲಿ ಇರುವಂಥ ಸಂದರ್ಭದಲ್ಲಿ ನಮ್ಮ ಒಂದು ಗೆಳೆತನಗಳು ಇರಬಹುದು, ಅವರ ಮಾತುಗಳನ್ನು ಅದು ನಮ್ಮ ಮೆದುಳಲ್ಲಿ ಸ್ಟೋರ್ ಆಗಿ ಇಟ್ಕೊಳ್ತೇವೆ. ಅಂದ್ರೆ ಅದು ಬೆಳೆಯುವಂತ ಸಮಯ, ಆ ಟೈಮಲ್ಲಿ ನಮ್ಗೆ ಏನ್ ಬೀಳ್ತದೆ ಅದು ನಮ್ಮ ಒಳಗೆ ಅದು ನಾವೇ ಹೇಳ್ತೇವೆ ನೋಡಿ, ಯಾವುದನ್ನು ಬಿತ್ತುತ್ತೀರಿ ಅದು ಮೊಳಕೆ ಹೊಡೆದು ಅದು ಬಲವಾಗಿ ಬೇರೆ ಇರ್ತದೆ ಅಂತ. ಖಂಡಿತವಾಗಿಯೂ ಆ ಬೇರಬಹುದು, ಆದರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಖಂಡಿತವಾಗಿಯೂ ನಾನು ಹೇಳಬೇಕಿದ್ರೆ ನಾನು SLC ವರೆಗೆ ಮಾತ್ರ ಕಲಿತೆ. ಮುಂದೆ ಅದು ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಅದು ನನ್ನದೊಂದು ಕೊರತೆನೇ. ಇವಾಗಲೂ ನನಗೆ ಅದೊಂದು ಕೊರತೆ ಇದೆ. ನನಗೆ ವಿದ್ಯಾಭ್ಯಾಸ ಬೇಕಿತ್ತು ಅನ್ನುವಂಥ ಕೊರತೆ. ಅಂದರೆ ಇವಾಗ ಸದ್ಯಕ್ಕೆ ನಾನು ಮಾಡುವಂಥ ಕೆಲವೊಂದು ಕೆಲಸ ಕಾರ್ಯಗಳಿಗೆ ನನಗೆ ವಿದ್ಯಾಭ್ಯಾಸದ ಅಗತ್ಯತೆಗಳಿದ್ದವು. ಆ ಒಂದು ನಾನು ಕೆಲಸ ಕಾರ್ಯಗಳಿಗೆ ಹೋಗುವಾಗಂತ ಇಂಗ್ಲೀಷ್ ನಾಲೆಜ್ ನನಗೆ ಬೇಕು. ನಾನಂದರೆ ಕಲ್ತದ್ದು ಕನ್ನಡ ಮೀಡಿಯಮಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಕಲ್ತದ್ದು. ಅದು ನನ್ನ ಸ್ನೇಹಿತಕ್ಕೆ ಖಂಡಿತವಾಗಿಯೂ ಶಿಕ್ಷಕರದ್ದು ಇದರಲ್ಲಿ ಯಾವುದೇ ತಪ್ಪಿಲ್ಲ. ನನ್ನಲ್ಲಿದ್ದಂತಹ ಕೆಲವೊಂದು ಕೆಟ್ಟ ಒಂದು ಸಹವಾಸ ಇರ್ಬೋದು, ಅಥವಾ ನಾನು ಅವರ ಸಹವಾಸದಿಂದಾಗಿ ಅಂತಲೂ ಹೇಳುವುದಿಲ್ಲ. ಖಂಡಿತವಾಗಿ ನನ್ನಲ್ಲಿದ್ದಂಥ ಕೊರತೆ ಅದು. ನಾನು ಅದನ್ನು ನನ್ನಿಂದಾಗಿಯೂ ಕೂಡ ಕೆಲವು ಮಕ್ಕಳು ಹಾಳಾಗಿರ್ಬೋದು ಆ ಸಂದರ್ಭದಲ್ಲಿ. ಇದರ ಮಧ್ಯದಲ್ಲಿ ಒಂದು ಪ್ರಶ್ನೆ, ಈ ರೀತಿಯಲ್ಲಿ ನಿಮ್ಮ ಜೀವಿತ ಇತ್ತು ಅಂದರೆ ಅನೇಕ ತುಂಟಾಟಿಕೆ, ಬ್ಯಾಡ್ ಫ್ರೆಂಡ್ಸ್ಗಳಂತ ಹೇಳ್ಬೋದು. ಸೊ ಈ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿ ನಿಮಗೆ ಕರೆಕ್ಷನ್ ಮಾಡುವಂಥದ್ದು ಅಥವಾ ಅವರು ದುಃಖ ಒಳಗಾದಂಥ ಅನುಭವ ಆಗಲಿಲ್ಲ? ಖಂಡಿತವಾಗಿಯೂ ಇತ್ತು. ತುಂಬಾ ನನಗೆ ಮಾರ್ಗದರ್ಶನ ಅಂತ ಹೇಳಿದರೆ ತುಂಬ ಮಾಡ್ತಾಯಿದ್ರು. ಅಂದರೆ ನಂದು ಅಪ್ಪ ತುಂಬ ಕೇರ್ ತಗೊಳ್ಳುವವರು. ಆದರೆ ಕೆಲವೊಂದು ವಿಷಯದಲ್ಲಿ ಮಕ್ಕಳು ಬೆಳೆಯುವಂಥ ಸಂದರ್ಭದಲ್ಲಿ ಹಿರಿಯರ ಮಾತುಗಳನ್ನು ಕೇಳುವಂತಹ ಒಂದು ಮನಸ್ಥಿತಿ ಇರುವುದಿಲ್ಲ ಆ ಸಮಯದಲ್ಲಿ. ನಮ್ಮದು ಅಂದರೆ ನಾವು ಮಾಡ್ತಿದ್ದೆ, ನಾವು ಅಂದ್ಕೊಂಡಿದ್ದೇವೆ ನಾವು 15 ವರ್ಷದ 13-14 ವರ್ಷಕ್ಕೆ ಬಂದಮೇಲೆ, ನಾವು ಹೈಸ್ಕೂಲ್ ಬಂದಮೇಲೆ ನಾವು ದೊಡ್ಡದಾಗಿದ್ದೇವೆ ಅನ್ನುವಂತಹ ಭಾವನೆ ನಮ್ಮಲ್ಲಿ ಹುಡ್ಕೊಳ್ತೇವೆ. ಅಪ್ಪ ಅಮ್ಮನವರು ಹೇಳಿದ ಮಾತಿಗೆ ನಿಮಗೆ ಗೊತ್ತಿಲ್ಲಪ್ಪ, ನಾವು ಮಾಡ್ತಿದ್ದು ಕರೆಕ್ಟ್ ಅಂತ ನಾವು ಅವ್ರಿಗೇನೆ ಅವರ ಜೊತೆ ವಾದಕ್ಕೆ ಬರ್ತೇವೆ. ಆದರೆ ನಂದು ಅಪ್ಪ ಅಮ್ಮ ವಿದ್ಯಾಭ್ಯಾಸ ಜಾಸ್ತಿ ಮಾಡಿರಲಿಲ್ಲ. ಅವ್ರು ಅಂದ್ಕೊಳ್ತಾರೆ ಮಗ ಕರೆಕ್ಟ್ ಇದ್ದಾನೆ ಅಂತ ಅಂದ್ಕೊಳ್ತಾರೆ. ಆದರೆ ನನಗೆ ಇವಾಗ ಅರಿವಾಗ್ತಿದೆ, ನನ್ನ ಅಪ್ಪ ಅಮ್ಮ ಕರೆಕ್ಟ್ ಇದ್ದರು ಆ ಸಮಯದಲ್ಲಿ. ನಮ್ಮನ್ನು ಬೆಳೆಸುವಂಥ ರೀತಿಯಲ್ಲಿ ನಾವು ಎಲ್ಲೋ ತಪ್ಪಿದ್ದೇವೆ ಕೆಲವೊಂದು ವಿಚಾರದಲ್ಲಿ. ಅಪ್ಪ ಅಮ್ಮನವರ ಮಾತುಗಳನ್ನು ನಾವು ಆ ಸಮಯದಲ್ಲಿ ಕೇಳಬೇಕಾಗಿತ್ತು. ಕೆಲವೊಂದು ವಿಚಾರದಲ್ಲಿ ನಮಗೆ ಮಾರ್ಗದರ್ಶನ ಇದ್ದರೂ ನಾವು ಆ ಮಾರ್ಗದರ್ಶನಕ್ಕೆ ವಿರೋಧವಾಗಿ ಹೋಗಿ ನಾವು ಕೆಲವೊಂದು ಈ ಸಮಯದಲ್ಲಿ ಪಶ್ಚಾತ್ತಾಪ ಪಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಖಂಡಿತ. ಪ್ರೀತಿಯ ವೀಕ್ಷಕರೇ, ಬ್ರದರ್ ಹೇಳಿದ ಹಾಗೆ, ಸಹೋದರ ಹೇಳಿದ ಹಾಗೆ, ನಮ್ಮ ತಂದೆ ತಾಯಿ ನಮ್ಮನ್ನು ಕರೆಕ್ಷನ್ ಮಾಡುವಾಗ ನಾವು ಅದಕ್ಕೆ ಒಪ್ಪಿಸಿಕೊಡೋಣ. ತಪ್ಪು ಮಾಡುವಂಥದ್ದು ಮನುಷ್ಯನ ಸ್ವಭಾವ ಆಗಿದ್ದರೆ ದೇವರ ಮಕ್ಕಳ ಸ್ವಭಾವ. ಅದನ್ನು ಕರೆಕ್ಷನ್ ಮಾಡಿದಾಗ ಅದಕ್ಕೆ ಒಪ್ಪಿಕೊಂಡು ನಾವು ಪಶ್ಚಾತ್ತಾಪಟ್ಟು ಸರಿಯಾದ ಮಾರ್ಗದಲ್ಲಿ ನಡೆಯುವಂಥದ್ದು ದೇವರ ಮಗುವಿನ ಒಂದು 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 ಸ್ವಭಾವ ಆಗಿರ್ತದೆ, ಗುಣವಾಗಿರ್ತದೆ. ಅದಕ್ಕೆ ನಾವು ಒಪ್ಪಿಸ್ಕೊಡೋಣ. ಅವತ್ತು ಮಾಡಿದ ತಪ್ಪಿಗೆ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಆದರೆ ನಮಗೆ ಇವತ್ತು ಸದಾವಕಾಶ, ನಾವಿಲ್ಲಿ ತಪ್ಪುವಾಗ ಒಂದು ವೇಳೆ ಶಿಕ್ಷಕರಾಗಲಿ, ನಮ್ಮ ಹಿರಿಯರಾಗಲಿ, ನಮ್ಮ ತಂದೆ ತಾಯಿಗಳು, ಪೋಷಕರು ಯಾರೇ ಕರೆಕ್ಷನ್ ಮಾಡುವಾಗ ಅದಕ್ಕೆ ಒಪ್ಪಿಸ್ಕೊಡೋಣ. ಅದು ನಮ್ಮ ಭವಿಷ್ಯಕ್ಕೆ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ಹೇಳಿಕೆ ಬಯಸ್ತೇವೆ. ಸೊ ನಿಮ್ಮದು 10th ಕಂಪ್ಲೀಟ್ ಆಗಲಿಲ್ಲ. ಇವತ್ತು ನೀವು ಪಶ್ಚಾತ್ತಾಪ ಪಡ್ತಿದ್ದೇನೆ. ಸೊ ಈಗ 10th ಕಂಪ್ಲೀಟ್ ಮಾಡಿ ಮತ್ತೆ ನೀವು ಪ್ರಯತ್ನ ಮಾಡಲಿಲ್ವಾ ಕಲಿಬೇಕು? ಒಂದ್ಸಲ ನಾನು ಎಕ್ಸಾಮ್ ಕೊಟ್ಟೆ, ಎಕ್ಸಾಮ್ ಕೊಟ್ಟೆ, ಆದರೂ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನಾವು ಆ ಪರೀಕ್ಷೆಗೆ ಕಟ್ಟಿದ್ರು ನಾನು ಅದಕ್ಕೆ ಸೂಕ್ತ ತಯಾರಿ ನಾನು ಮಾಡಿಕೊಳ್ಳಲಿಲ್ಲ. ಅಂದರೆ ನಂದು ಆಟನೇ ಜಾಸ್ತಿ ಆಗಿತ್ತು ಅಲ್ವಾ.
ಹೌದು. ನಂತರ ಅದೇ ಒಂದು ಎಕ್ಸಾಮ್ನಲ್ಲಿ ನಾನು ಫೇಲ್ ಆದೆ, SLC ಪಬ್ಲಿಕ್ ಎಕ್ಸಾಮ್ನಲ್ಲಿ ಫೇಲ್ ಆದೆ. ನಂತರ ರಿಸಲ್ಟ್ ಬಂತು, ನಾನು ಫೇಲ್ ಆದೆ ಅಂತ. ಮನೆಯವರೆಲ್ಲ ತುಂಬ ದುಃಖಪಟ್ಟರು ಆ ಸಮಯದಲ್ಲಿ, ನೀನು ಫೇಲ್ ಆದೆ ಅಂತ. ಆದರೆ ನನ್ನ ಮನಸ್ಸಲ್ಲಿ ನನ್ನನ್ನು ಫೇಲ್ ಮಾಡಿದ್ರಂತ ಇತ್ತು. ಹಾಗೆ ಯಾಕೆಂದರೆ ನಾನು ಎಷ್ಟು ಬರೆದಿದೆ ಅಂತ ನನಗೆ ಗೊತ್ತುಂಟು. ನಾನು ಪಾಸ್ ಆಗಲಿಕ್ಕೆ ಸಾಧ್ಯನಿಲ್ಲ. ಬರೆದಿದ್ದೇನೆ ಅಂದರೆ ಒಂದು ಸಮಾಜದಲ್ಲಿ ಒಂದು ಯಾವುದಾದ್ರೂ ಒಂದು ವಿಚಾರದಲ್ಲಿ ಒಂದು ಪ್ರಶ್ನೆ ಬಂದಿದ್ದರೆ ಅದಕ್ಕೆ 4 ಪುಟ ಉತ್ತರ ಬರ್ತಿದೆ. ಆ ಉತ್ತರಕ್ಕೂ ಪ್ರಶ್ನೆಗೂ ಸಂಬಂಧ ಇಲ್ಲ. ಅಂಥ ಉತ್ತರಗಳನ್ನು ಅಂದರೆ ಯಾರೋ ಒಂದು ಹೇಳಿದ್ದು ನನಗೆ ನೆನಪಿತ್ತು, ನೀನು ಉತ್ತರ ತುಂಬ ಬರೆ, ಏನಾದರೂ ನೀನು ಕಲ್ಪನೆ ಇಟ್ಕೊಂಡು ಬರೆ, ಅದಕ್ಕೆ ಗುರುಗಳಿಗೆ ಇಷ್ಟ, ಅದು ಕರೆಕ್ಷನ್ ಮಾಡುವವರಿಗೆ ಇಷ್ಟ ಆದರೆ ಅವರು ಮಾರ್ಕ್ ಕೊಡ್ತಾರೆ ಅಂತ. ನನಗೆ ಪ್ರಶ್ನೆಗೆ ಉತ್ತರನೇ ಗೊತ್ತಿಲ್ಲ, ಅದಕ್ಕೆ ಸಂಬಂಧ ಏನಿಲ್ಲ, ಬರೀತಾ ಇದ್ದು 3-4 ಪೇಜ್ ಬರೀತಾ ಇದ್ದೆ. ಅಂಥದ್ದೆಲ್ಲ ಮಾಡಿದೆ. ನಂತರದ ಸಮಯದಲ್ಲಿ ನಾನು ಹೇಳಿದೆ, ಆ ಸಮಯದಲ್ಲಿ ಅನೇಕ ಯುವಕರು ನನಗೆ ಅಂದರೆ ಒಂದು ಸಾಮಾಜಿಕವಾಗಿ ಹೋಗಲಿಕ್ಕೆ, ಒಂದು ಸಾಮಾಜಿಕ ಕಾರ್ಯ ಮಾಡಲಿಕ್ಕೆ ನನ್ನನ್ನು ಕೂಡ ಉಪಯೋಗ ಮಾಡ್ತಾಯಿದ್ರು. ಆ ಸಮಯದಲ್ಲಿ ನನಗೆ ಕೆಲವೊಂದು ತಪ್ಪು ಗೈಡೆನ್ಸ್, ಅಂದರೆ ನಾನು ಮಾಡ್ತಿದ್ದದ್ದು ಕೆಲಸ ಅದು ತಪ್ಪಂತ ನನಗೆ ಗೊತ್ತಿರಲಿಲ್ಲ. ನಾನು ಮಾಡ್ತಿರೋದು ಒಳ್ಳೆಯದಂತ ನಾನು ಅಂದ್ಕೊಂಡು ಕೆಲವೊಂದು ಕೆಲಸಗಳನ್ನು ಮಾಡ್ತಾಯಿದ್ದೆ. ಕೆಲವೊಂದು ಗುಂಪಲ್ಲಿ ನಾನೆಲ್ಲ ಆ್ಯಕ್ಟಿವ್ ಆಗಿ ಕೆಲವೊಂದು ಕೆಲಸಗಳನ್ನು ಮಾಡ್ತಾಯಿದ್ದೆ. ಅದೊಂದು ಇವಾಗ ನನಗೆ ತಪ್ಪಂತ ನನಗೆ ಅರಿಕೆ ಆದ ನಂತರ ನಾನು ಅದನ್ನು ಸ್ಟಾಪ್ ಮಾಡಿದೆ. ಬ್ರದರ್, ನಿಮಗೆ ಅದಕ್ಕಿಂತ ಬರುವುದಕ್ಕಿಂತ ಮುಂಚೆ ನಿಮ್ಮ ಭಕ್ತಿಯ ಜೀವಿತ, ಈಗ ನೀವು ಸಣ್ಣ ಪ್ರಾಯದಲ್ಲಿ ನೀವು ಒಂದು ಧರ್ಮದಲ್ಲಿ ಹುಟ್ಟಿದ ಭಕ್ತಿಯ ಜೀವಿತ ಹೇಗಿತ್ತು ನಿಮ್ಮ? ಖಂಡಿತವಾಗಿಯೂ ನಾನು ಹೇಳಬೇಕಿದ್ರೆ ಭಕ್ತಿಯ ಜೀವಿತದಲ್ಲಿ ನನ್ನ ಮನೆಯಲ್ಲಿ, ನಂದು ಫ್ಯಾಮಿಲಿಯಲ್ಲಿ 6 ಜನ ಇದ್ದರೆ ನಾವು 6 ಜನರಲ್ಲಿ ನಾನು ಸ್ವಲ್ಪ ಮುಂದೆ ಇದ್ದೆ ಭಕ್ತಿ ಕಾರ್ಯಗಳಲ್ಲಿ. ನಾನು ಸ್ವಲ್ಪ ಆ್ಯಕ್ಟಿವ್ ಅದರಲ್ಲಿ ಏನಾದರೂ ಮಾಡಬೇಕು. ಸಾಧಾರಣ ಒಂದು 7ನೇ ಕ್ಲಾಸ್ ಇರುವಂಥ ಸಂದರ್ಭದಲ್ಲಿ ಒಂದು ಹರಳಿ ಮರ ಅಂತ ಹೇಳ್ತಾರೆ, ಗೊತ್ತಿರ್ಬೋದು, ಅಶ್ವತ್ಥ ಮರ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಕಟ್ಟೆ ಮಾಡಿಕೊಂಡು ಪ್ರತಿ ಶನಿವಾರ ದಿವಸ ಆ ಮರಕ್ಕೆ ನಾನು ಸುತ್ತು ಬರುವಂಥದ್ದು ನಾನೊಂದು ಅಭ್ಯಾಸ ಮಾಡಿಕೊಂಡಿದ್ದೆ. ಯಾಕೆಂದರೆ ನನ್ನಲ್ಲಿ ಒಂದು ನ್ಯೂನ್ಯತೆ ಇತ್ತು. ಆ ನ್ಯೂನ್ಯತೆಗೆ ಹೇಗೆ ಬಿಡುಗಡೆ ಆಗುವಂಥದ್ದಂತ ನನಗೆ ಗೊತ್ತಿರಲಿಲ್ಲ. ಖಂಡಿತವಾಗಿ ಆ ಸಮಯದಲ್ಲಿ ಅಮ್ಮನಿಗೆ ಹೇಗೋ ಅಸ್ತಮದ್ದು ಕಾಯಿಲೆದ್ದು ತೊಂದರೆ ಇತ್ತು, ಅದೇ ನಾನು 2 ವರ್ಷದ ಮಗುವಿಗಿಂದ ನನಗೆ ಅಸ್ತಮ ಕಾಯಿಲೆ ಇತ್ತು. ನಿಮಗೆ ಬಹಳ ಅಂದರೆ ಅದರಲ್ಲಿ ನಾನು ತುಂಬ ಕ್ಷೀಣಿಸ್ತಾ ಹೋಗ್ತಾ ಇದ್ದೆ. ದಿನದಿಂದ ದಿನಕ್ಕೆ ನಾನು ಕ್ಷೀಣಿಸ್ತಾ ಹೋಗ್ತಾ ಇದ್ದೆ. ನಾನು ನೋಡ್ಬೋದು, ಇವಾಗ ಸಾಧಾರಣ ನಾನು ಒಂದು 80 kg ಆಸ್ಪಾಸ್ ಇದ್ದರೆ, ಆ ಸಮಯದಲ್ಲಿ ನಾನು ಯುವಕನಾಗುವಂಥ ಸಂದರ್ಭದಲ್ಲಿಯೂ ಕೂಡ ನಾನು 45 kg ಕೂಡ ಇದ್ದಿರಲಿಲ್ಲ. ತುಂಬ ಕ್ಷೀಣ, ಸಪೂರ ಇದೆ. ನನ್ನನ್ನು ನೋಡಲಿಕ್ಕೆ ಆಗ್ತಿರಲಿಲ್ಲ. ಕೆಲವು ಜನರು ಅಂದರೆ ಪೇಷಂಟ್ ಅಂತಲೇ ನನ್ನನ್ನು ನೋಡ್ತಾ ಇದ್ರು. ಅಂದರೆ ಆ ರೀತಿಯಾಗಿ ನನ್ನದು ಒಂದು ದೇಹ ಇರ್ಬೋದು, ಮುಖ ಇರ್ಬೋದು, ಯಾವುದು ನನ್ನ ನೋಡುವಾಗಲೇ ಗೊತ್ತಾಗ್ತಾಯಿತ್ತು ಅಸೌಖ್ಯದಿಂದ ಇರುವವನಂತ. ತುಂಬ ಅಂದರೆ ಇದು ಶೋಲ್ಡರ್ ನನ್ನ ಕಿವಿಗೆ ಟಚ್ ಆಗ್ತಾಯಿತ್ತು. ಈ ರೀತಿಯಾಗಿ ಅಸ್ತಮ ಎಳೆದು 1-2-3 ಮನೆಗೆ ಕೇಳಿಸುವಷ್ಟು ರೀತಿಯಲ್ಲಿ ಅದು ಅಸ್ತಮದ್ದು ಸೌಂಡ್ ಬರ್ತದೆ. ಅದೇ ಅನುಭವದಲ್ಲಿ ಹೋಗ್ತಾ ಇದ್ದೆ, ನನಗೂ ಗೊತ್ತು ಅಸ್ತಮದ ಸಮಸ್ಯೆ. ಹೇಳಿ ಬ್ರದರ್. ಆ ಸಮಯದಲ್ಲಿ ಆ ಒಂದು ಕಾಯಿಲೆಯಿಂದ ಬಿಡುಗಡೆ ಆಗಬೇಕಿದ್ರೆ ಅನೇಕ ರೀತಿಯಾದಂಥ ಮದ್ದುಗಳಿರ್ಬೋದು, ಅನೇಕ ರೀತಿಯಾದಂಥ ದೈವಿಕ ಕಾರ್ಯಗಳಿರ್ಬೋದು, ನನಗೆ ಗೊತ್ತಿಲ್ಲದೆ ತಪ್ಪಾಗಿ ಮಾಡಿದಂಥ ದೈವಿಕ ಕಾರ್ಯಗಳಿರ್ಬೋದು, ಅದನ್ನೆಲ್ಲವನ್ನು ಮಾಡ್ತಾಯಿದ್ದೆ. ನನಗೆ ಅದರಿಂದ ಬಿಡುಗಡೆ ಬೇಕು. ದೇವರೇ ನಿಮ್ಗೊಂದು ಗೊತ್ತಿತ್ತು, ದೇವರೆಂಬವನು ಬಿಡುಗಡೆ ಕೊಡಲು ಶಕ್ತನೆಂಬುದು. ಅದು ಯಾಕೆಂದರೆ ಮನೆಯಲ್ಲಿ ಮುಂಚೆ ನಂದು ಅಪ್ಪ ಇರ್ಬೋದು, ಅದರ ಕೆಲವೊಂದು ಕಥೆಗಳನ್ನು ಹೇಳ್ತಿದ್ರು. ನಾನಂದರೆ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಿತ್ತು, ಆದರೆ ದೇವರು ಯಾರಂತ ನನಗೆ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ನನಗೆ ಪ್ರಯತ್ನ ಮಾಡುವಂಥ ಅವಕಾಶ ಕೂಡ ಇದ್ದಿರಲಿಲ್ಲ. ನನಗೆ ಅದರ ಬಗ್ಗೆ ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ಯಾರು ಕೂಡ ಹೇಳುವಂಥದ್ದು ಇದ್ದಿರಲಿಲ್ಲ. ಆದರೆ ಒಂದು ಸಮಯದಲ್ಲಿ ನನ್ನ ಅಪ್ಪ ಒಂದು ಸಲ ನಾನು ಹೇಳಿದ ಒಂದು ನೆನಪು, ನನ್ನ ಬಾಲ್ಯದಲ್ಲಿರುವಂಥ ಸಮಯದಲ್ಲಿ ಅವರಿಗೆ ನಿಜವಾಗ್ಲೂ ಯೇಸು ಕ್ರಿಸ್ತರ ಬಗ್ಗೆ ತುಂಬಾ ಗೊತ್ತಿಲ್ಲ. ಆದರೆ ಅವರು ಒಂದು ಸಮಯದಲ್ಲಿ ಹೇಳಿದರು, ಯೇಸು ಅಂತ ಒಬ್ಬರು ದೇವರಿದ್ದಾರೆ, ಅವರು ಮನುಷ್ಯರಾಗಿ ಬಂದರು, ಅವರು ಮನುಷ್ಯರಿಗೋಸ್ಕರವಾಗಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟರು, ಅವರು ಸತ್ತರು, ಮನುಷ್ಯರಿಗೋಸ್ಕರವಾಗಿ ಎದ್ದು ಬಂದರು ಅಂತ. ನಿಜವಾಗ್ಲೂ ಅವರಿಗೆ
ಇವಾಗಲೂ ಅವರಿಗೆ ಅಷ್ಟು ಗೊತ್ತುಂಟು. ನಿಜವಾದ ಸುವಾರ್ತೆ ಅಂದರೆ ನಮಗೆ ಸಿಗಬೇಕಾದ, ನಾವು ನಂಬಿಕೆಯಲ್ಲಿ ಬೆಳಿಬೇಕಿದ್ರೆ ನಮಗೆ ನಿಜವಾದ ಸುವಾರ್ತೆ ಯೇಸು ಕ್ರಿಸ್ತರು ಇದ್ದಾರೆ, ಯೇಸು ಕ್ರಿಸ್ತರು ನಮಗೋಸ್ಕರ ಜೀವಿಸಿದರು, ಯೇಸು ಕ್ರಿಸ್ತರು ನಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದ್ದರು. ಅದೇ ರೀತಿಯಾಗಿ 3ನೇ ದಿವಸ ಶಿಲುಬೆ ಮರಣದ ಗುಂಡಿಯಿಂದ ಅವರು ಜೀವಂತರಾಗಿ ಎದ್ದು ಬಂದಿದ್ದರು. ಅದು ನಿಜವಾದ ನಾವು ಸುವಾರ್ತೆ. ನಾವು ಅದನ್ನು ಒಪ್ಪಿಕೊಂಡು ಅದರ ರೀತಿಯಾಗಿ ಅದನ್ನು ನಾವು ನಂಬಿಕೆಯಿಂದ ಯೇಸು ಕ್ರಿಸ್ತರು ಇವಾಗಲೂ ನಮಗೋಸ್ಕರ ಜೀವಿಸ್ತಾ ಇದ್ದಾರೆ ಎಂದು ನಾವು ನಂಬಿದರೆ ಖಂಡಿತವಾಗಿಯೂ ಎಲ್ಲದರಲ್ಲಿಯೂ ನಮಗೆ ಬಿಡುಗಡೆ ಇದೆ. ಆ ದೇವರ ವಾಕ್ಯ ಹೇಳ್ತದೆ, ಯೋಹಾನ 1:1 ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿದ್ದರು. ಆ ವಾಕ್ಯವನ್ನು ನಾವು ಅರಿಕೆ ಮಾಡಿ ನಿಜವಾಗಿಯೂ ಅದು ಅಂಥ ವಾಕ್ಯಗಳು ನಮಗೆ ಸ್ಫೂರ್ತಿದಾಯಕವಾಗಿ ಬರುವಂಥದ್ದು. ಆ ವಾಕ್ಯದ ಪ್ರಕಾರವಾಗಿ ನಾವು ನಂಬಿಕೆಯಿಂದ ದೇವರು ಇದ್ದಾರೆ, ದೇವರು ಏನಾಗಿದ್ದಾರೆ, ಬಹಳ ಮುಖ್ಯವಾಗಿ ದೇವರು ವಾಕ್ಯವೇ ಆಗಿದ್ದಾರೆ, ಆ ವಾಕ್ಯವನ್ನು ಮಾತ್ರ ನಾವು ಒಪ್ಪಿಕೊಂಡು ಆ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸೋದಾದರೆ ದೇವರು ನಮ್ಮಲ್ಲಿ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಬ್ರದರ್, ನಿಜವಾಗಿ ನೀವು ಹೇಳ್ತಿದ್ರೆ ಭಕ್ತಿಯ ಜೀವಿತ ಎಲ್ಲ ಇತ್ತು. ಇನ್ನೊಂದು ಪ್ರಶ್ನೆ ನಾನು ಕೇಳಲಿಕ್ಕೆ ಮರೆತುಬಿಟ್ಟೆ. ನಿಮ್ಮ ಅಣ್ಣ ಮಾತ್ರ ನಿಮಗೆ ಅಣ್ಣ ಇದ್ದಾರೆ, ಇಬ್ಬರು ಅಕ್ಕಂದಿರು. ಓಕೆ, ಅವರ ಎಜುಕೇಶನ್ ಎಲ್ಲ ಹೇಗಿತ್ತು? ಅವರು ಒಳ್ಳೆ ರೀತಿಯಲ್ಲಿ ಕಲಿತಿದ್ರೆ? ಖಂಡಿತವಾಗಿಯೂ ನಂದು ದೊಡ್ಡ ಅಕ್ಕ ಇದ್ದಾಳೆ, ಅವಳು ಗ್ರ್ಯಾಜುಯೇಟ್ ಆಗಿದ್ದಾಳೆ, ಒಳ್ಳೆ ವಿದ್ಯಾಭ್ಯಾಸ. ಅವಳು ಅಂದರೆ ಈ ಕಷ್ಟದ ಸಮಯದಲ್ಲಿ ನಿಮ್ಮ ತಂದೆ ತಾಯಿಯರು ಎಜುಕೇಶನ್ ಮಾಡೋದಕ್ಕೆ ತಮ್ಮ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿದ್ದಾರೆ. ಆದರೆ ತಪ್ಪಿದ್ದದ್ದು ನಾವೇ. ನಂದು ಅಕ್ಕನಿಗೆ ತುಂಬ ಕಲಿಯೋದಂದರೆ ತುಂಬ ಇಂಟ್ರೆಸ್ಟ್, ಏನಾದರೂ ಕಲಿಬೇಕು, ಸಾಧನೆ ಮಾಡಬೇಕು. ಆ ಸಮಯದಲ್ಲಿ ತುಂಬ ಓದೋದು ಎಲ್ಲ ತುಂಬ, ಅಂದರೆ ಎಜುಕೇಷನ್ಗೋಸ್ಕರ ತುಂಬ ಪ್ರಯಾಸ ಪಡ್ತಿದ್ದಳು ಅವಳು. ಒಳ್ಳೆ ಮಾರ್ಕಲ್ಲಿ ಹೌದು ಗ್ರ್ಯಾಜುಯೇಷನ್ ಆದಳು ಅವಳು. ನಂತರ ನಂದು ಅಣ್ಣ ಕೂಡ ಅಷ್ಟೇ SLC ಮಾಡಿದ್ದಾನೆ. ನಂತರ ದಿವಸ ಅವ ಕೂಡ ಎಜುಕೇಷನ್ ಮುಂದುವರಿಲಿಕ್ಕೆ ಆಗಲಿಲ್ಲ. ನಂತರ ನಂದು ಸಣ್ಣಕ್ಕ, ಅವಳು ಕೂಡ 2nd PU ಮಾಡಿದ್ಲು, ಕಂಪ್ಯೂಟರ್ ಕೋರ್ಸ್ ಮಾಡಿದ್ಲು. ಸೊ ಹಾಗಾದರೆ ನಿಮ್ಮದೇ ಎಜುಕೇಷನ್ ಅಂದರೆ ಬ್ಯಾಡ್ ತುಂಬ ಬ್ಯಾಡ್ ಅಂತ ಹೇಳಿದರೆ ನಮ್ಮದು ಇಡೀ ಫ್ಯಾಮಿಲಿಯಲ್ಲಿ ಅಲ್ವಾ? ಹೌದು. ಓಕೆ, ನೀವು ಆ ಟೈಮಲ್ಲಿ ನಿಮ್ಮ ತಂದೆ ತಾಯಿಯರು ಅಂದರೆ ಮೀನುಗಾರಿಕೆಗೆ ಹೋಗುವಾಗ ನೀವು ಸಹ ಹೋದದ್ದು ಅನುಭವ ಇದೆ ನಿಮಗೆ? ಖಂಡಿತವಾಗಿ ಹೇಳಬೇಕೆಂದರೆ ನಮ್ಮದು ಸಮುದ್ರ ಬದಿಯಲ್ಲೇ ಮನೆ ಇತ್ತು. ಸಮುದ್ರಕ್ಕೆ ಟಚ್ ಆಗಿಯೇ, ಅಂದರೆ ಸಮುದ್ರದ ಅಲೆಗಳು ಎಷ್ಟೋ ಸಲ ನಮ್ಮ ಮನೆಗೆ ಬೀಳುವಂಥದ್ದು ಇರ್ಬೋದು. ಸಮುದ್ರಕ್ಕೆ ಅಡ್ಡಲಾಗಿ ಒಂದು ಕಲ್ಲಿಂದು ದಂಡೆ ಕಟ್ತಾರೆ, ಆ ಕಲ್ಲುಗಳು ಒಂದು ತುಫಾನ್ ಸಮಯದಲ್ಲಿ ಬೀಳುವಂಥ ಶಬ್ದ ಇರ್ಬೋದು, ಅದೆಲ್ಲ ಕೇಳಿ ಬರ್ತಾಯಿತ್ತು. ಆ ಸಮಯದಲ್ಲಿ ಇರ್ಬೋದು, ಯಾವುದೇ ಸಮಯದಲ್ಲಿಯೂ ನನ್ನ ಅಪ್ಪ ನಮ್ಮನ್ನು ಸಮುದ್ರದ ಮರಳಿನ ಮೇಲೆ ನಿಲ್ಕೂ ಬಿಡ್ತಿರಲಿಲ್ಲ. ಆ ಸಂದರ್ಭ ಅಂತಲ್ಲ, ನೀನು ಸಮುದ್ರ ಟಚ್ ಮಾಡಬೇಡ, ನಿನಗೆ ಬೇಡ, ಸಮುದ್ರದ ಕೆಲಸ ನೀನು ಮಾಡ್ಬೋದೆ, ನಾವು ಕಷ್ಟಪಡ್ತಿರೋದೇ ಸಾಕು ಇದರಲ್ಲಿ, ನೀನು ವಿದ್ಯಾಭ್ಯಾಸ ಮಾಡಿ ನೀನು ಒಳ್ಳೆಯ ಒಂದು ಪೊಸಿಷನ್ಗೆ ಬರಬೇಕು ಅಂತ ತುಂಬ ಅದೊಂದು ಆಶೆಯನ್ನು ಇಟ್ಕೊಂಡಿದ್ರು. ನನ್ನನ್ನು ಸಮುದ್ರ ತೀರಕ್ಕೆ ಬರಲಿಕ್ಕೇ ಬಿಡ್ತಿರಲಿಲ್ಲ. ಅಂದರೆ ನಾನು ಒಂದು ವೇಳೆ ಮಕ್ಕಳ ಜೊತೆ ಆಟ ಆಡಲಿಕ್ಕೆ ಹೋದರೂ ನನಗೆ ಗದ್ದರಿಸ್ತಿದ್ರು. ಆ ಸಮಯದಲ್ಲಿ ನೀನನ್ನು ಯಾರಿಗೆ ಬರಲಿಕ್ಕೆ ಹೇಳಿದರು, ನೀನು ಸಮುದ್ರ ಪಕ್ಕ ಬರಬಾರ್ದು, ದೋಣಿ ಪಕ್ಕ ಬರಬಾರ್ದು. ಎಲ್ಲ ಮಕ್ಕಳು ಆ ಸಮಯದಲ್ಲಿ, ಇವಾಗಲೂ ಇದೆ, ಒಂದು ಮೀನುಗಾರಿಕೆ ತುಂಬ ದೋಣಿಗಳು ಬರುವಂಥ ಸಂದರ್ಭದಲ್ಲಿ ಒಂದು ಕೈಚೀಲವನ್ನು ಹಿಡ್ಕೊಂಡು ನಮಗೇನಾದರೂ ಒಂದು ಮೀನು ಸಾರಿಗೆ ಕೊಡ್ಬೋದಂತ ಹೋಗುವಂಥ ಸಂದರ್ಭ ಇತ್ತು. ಆದರೆ ನನ್ನ ಅಪ್ಪ ನನ್ನನ್ನು ಇದುವರೆಗೆ ಹೋಗಲಿಕ್ಕೆ ಬಿಟ್ಟಿರಲಿಲ್ಲ. ನನಗೆ ಅದೊಂದು ಆಮೇಲೆ ನೀವು ಬೆಳೆದ ಮೇಲೆ ನೀವು ಸಮುದ್ರದಲ್ಲಿ ನಂತರ ದಿವಸದಲ್ಲಿ ಅನಿವಾರ್ಯವಾಗಿ ನಾನು ಬೇರೆಲ್ಲ ಕೆಲವೊಂದು 2-3 ಕೆಲಸ ಮಾಡ್ತಾಯಿದ್ದೆ. ಪೇಂಟಿಂಗ್ ಮಾಡ್ತಾಯಿದ್ದೆ, ಅಥವಾ ಎಲೆಕ್ಟ್ರಿಷಿಯನ್ಗೆ ಹೋಗ್ತಾಯಿದ್ದೆ, ಅಥವಾ ಬೇರೆ ಸೆಂಟ್ರಿಂಗ್ ಕೆಲಸ, ಹೌದು, ಅಂಥದ್ದೆಲ್ಲ ಕೆಲಸ ನಾನು ಪ್ರಾರಂಭದ ದಿವಸದಲ್ಲಿ ನಂದು ವಿದ್ಯಾಭ್ಯಾಸ ಮುಗಿದ ನಂತರ ನಾನು ಕೆಲವೊಂದು ಕೆಲಸಗಳಿಗೆ ಹೋಗ್ತಾಯಿದ್ದೆ. ಅಸೌಖ್ಯ ಇದ್ದರೂ ನಾನು ಅನಿವಾರ್ಯತೆಯಿಂದ, ನಾನು ಏನಾದರೂ ಕೆಲಸ ಮಾಡಬೇಕಂತ ಅನಿವಾರ್ಯತೆಯಿಂದ ನಾನು ಆ ಕೆಲಸಕ್ಕೆ ಹೋಗ್ತಾಯಿದ್ದೆ. ಕಡೆಗೆ ನಾನು ನಮ್ಮದು ಒಂದು ಅಲ್ಲಿ ಅಪ್ಪ ಮಾಡ್ತಿದ್ದಂಥ ದುಡಿಮೆಯನ್ನೇ ನಾನು ಮುಂದುವರಿಸಬೇಕಾಯಿತು. ಅದನ್ನೇ ನಾನು ಮಾಡ್ತಾಯಿದ್ದೆ. ಇತ್ತೀಚಿನವರೆಗೂ ನಾನು ಮಾಡ್ತಾಯಿದ್ದೇನೆ. ಈಗ ಸದ್ಯಕ್ಕೆ ಸ್ವಲ್ಪ ಸಮಯದ ಮಟ್ಟಿಗೆ ಬಿಟ್ಟೆ, ಆದರೆ ಮುಂದೆ ಮಾಡಲಿಕ್ಕೂ ಸಾಧ್ಯ ಇದೆ. ಅಂದರೆ ಮಾಡ್ಬೋದು, ಅನಿವಾರ್ಯತೆ ಸಿಕ್ಕಿದರೆ ಮಾಡ್ಬೋದು. ಅಂದರೆ ನಮಗೆ ಅದು ಕೆಲಸ ಗೊತ್ತಿದೆ, ವೃತ್ತಿಯಾಗಿ ನಾನು ಮಾಡಲಿಕ್ಕೂ ಸಾಧ್ಯ ಇದೆ. ಬ್ರದರ್,
ಸೊ ನೀವು ಇಷ್ಟು ತನಕ ನಿಮ್ಮ ಅನುಭವ ಸಾಕ್ಷಿಯನ್ನು ಹೇಳ್ತಾ ಇದ್ದೀರಾ. ಆದರೆ ಮುಖ್ಯವಾದಂಥ ಪ್ರಶ್ನೆ, ಯೇಸು ಕ್ರಿಸ್ತನನ್ನು ನೀವು ಹೇಗೆ ರಕ್ಷಕನಾಗಿ ನೀವು ಅಂಗೀಕರಿಸಿದ ಅಥವಾ ಸುವಾರ್ತೆ ನಿಮಗೆ ತಲುಪಿತು ಹೇಳ್ಬೋದಾ? ಹೇಳ್ಬೋದು, ಖಂಡಿತವಾಗಿ. ಒಂದು ಸಾಧಾರಣ ಒಂದು 10-12 ವರ್ಷಗಳ ಮುಂಚೆ ಹೀಗೇ ಒಂದು ನಂದು ಆ ಸಮಯದಲ್ಲಿ ಗೆಳೆತನ ಅಂದರೆ ನಾನು ಫಿಶಿಂಗ್ ಮಾಡ್ತಾಯಿದ್ದೆ. ಆ ಸಮಯದಲ್ಲಿ ಫಿಶಿಂಗ್ ಮಾಡಿಬಿಟ್ಟು ಬಂದು ಹಗಲೇ ಫುಲ್ಲು ಫ್ರೀ. ನಾನು ರಾತ್ರಿಗೆ ನಾವು ಅಂದರೆ ಮುಂಜಾನೆ ಬೇಗ ಒಂದು 2:30-3 ಗಂಟೆಗೆ ನಾವು ಫಿಶಿಂಗ್ಗೆ ಹೋಗಿ ನಂತರ ಒಂದು 10-11 ಗಂಟೆ ಒಟ್ಟಿಗೆ ನಾವು ಕೆಲಸ ಎಲ್ಲ ಮುಗೀತದೆ ನಮ್ಮದು. ಅಂದರೆ ನೀವು ಬೋಟಲ್ಲಿ ಹೋಗ್ತಿದ್ದೀರಾ? ದೋಣಿಯಲ್ಲಿ ಒಂದು 5-6 ಜನ ಕೆಲಸ ಮಾಡ್ಬೋದು. ಹುಟ್ಟು ಹಾಕಬೇಕು ಸರ್, ಮಾಡಬೇಕಾಗ್ತದೆ. ಹುಟ್ಟು ಹಾಕ್ಲಿಕ್ಕೂ ಸಿಗ್ತದೆ, ಮತ್ತು ಇಂಜಿನಲ್ಲಿ ಕೂಡ ಔಟ್ಬೋರ್ಡ್ ಇಂಜಿನ್ ಇರ್ತದೆ. ಇಂಜಿನಲ್ಲಿ ಜಾಸ್ತಿಯಾಗಿ ಇವಾಗೆಲ್ಲ ಅಷ್ಟು ಕಷ್ಟಪಡೋದು ತುಂಬ ಕಡಿಮೆ ಆಗಿದೆ. ಕೆಲವರು ಮಾಡ್ತಾಯಿದ್ರು, ಇವಾಗಲೂ ಹುಟ್ಟು ಹಾಕಿ ಎಲ್ಲ ಕೆಲಸ ಮಾಡುವವರು ಇದ್ದಾರೆ. ಆದರೆ ನಾನು ಸ್ವಲ್ಪ ಸಮಯ ಹುಟ್ಟಾಕಿ ಮಾಡುವಂಥ ಕೆಲಸ ಮಾಡಿದ್ದೇನೆ. ಆದರೆ ಜಾಸ್ತಿಯಾಗಿ ಇಂಜಿನಲ್ಲಿ ನಾವು ಯಾಂತ್ರಿಕವಾಗಿ ಅನುಭವ ನಮಗೆ ಒಂದು ಹೇಳ್ಬೋದಾ ವೀಕ್ಷಕರಿಗೆ? ಖಂಡಿತ. ಕೆಲವರಿಗೆ ಬಹಳ ಉತ್ಸುಕವಾಗಿರ್ತಾರೆ, ಸಮುದ್ರದಲ್ಲಿ ನಾವು ಮೀನು ಮಾಡೋದು ಬಹಳ ಸಂತೋಷ ಅಂತ. ಆದರೆ ನಿಮ್ಮ ಅನುಭವ ಒಂದು ಸಣ್ಣದಾಗಿ ಹೇಳ್ಬೋದು? ಖಂಡಿತ. ಅನೇಕ ಸಲ ನಾವು ಅಂದರೆ ಪ್ರವಾಸಿಗರು ಇರ್ಬೋದು ಅಥವಾ ಸಮುದ್ರದ ಬಗ್ಗೆ ಗೊತ್ತಿಲ್ಲದೆ ಇರುವವರು, ಅಂದರೆ ಸಮುದ್ರದಲ್ಲಿ ಕೆಲಸ ಮಾಡಿದ ಅನುಭವ ಇಲ್ಲದೆ ಇರುವವರಿಗೆ ಅದು ತುಂಬ ಇಂಟ್ರೆಸ್ಟ್. ಅಂದರೆ ನಾವು ಕೂಡ ಗ್ರೇಟಪ್ಪ, ನೀನು ಸಮುದ್ರದಲ್ಲಿ ಕೆಲಸ ಮಾಡ್ತಿ, ಅಯ್ಯೋ ನನಗೂ ಒಂದು ಸಲ ಬರಬೇಕು. ಆ ಒಂದು ಸಮಯದಲ್ಲಿ ನಾನು ಅಂದ್ಕೊಂಡಿದ್ದೆ, ಅಯ್ಯೋ ಅಪ್ಪ ನನ್ನನ್ನು ಒಂದು ಸಲ ಕರ್ಕೊಂಡು ಹೋಗಿದ್ದರೆ ಒಳ್ಳೆಯದಿತ್ತು. ನಾನೊಮ್ಮೆ ತಿರುಗಾಡಿಕೊಂಡು ಮೀನುಗಾರಿಕೆ ಹೇಗೆ ಮಾಡ್ತಾರೆ, ಫಿಶಿಂಗ್ ಎಲ್ಲ ಹೇಗೆ ಮೀನೆಲ್ಲ ಹಿಡಿತಾರೆ ಅಂತ ನೋಡಬೇಕನ್ನೋ ಒಂದು ಆಸೆ ಇತ್ತು. ಆದರೆ ಮುಂದಿನ ಸಂದರ್ಭದಲ್ಲಿ ನನಗೆ ಕೂಡ ಅದೇ ಕೆಲಸ ಮಾಡಬೇಕಾಗಿ ಬಂತು. ಅನೇಕ ಸಲ ನಾವು ಒಂದು ಸಮುದ್ರದಲ್ಲಿ ಆಗುವಂಥ ಕೆಲವೊಂದು ವ್ಯತಿರಿಕ್ತ ಇರ್ತದೆ. ಅಂದರೆ ನಾವು ಫಿಶಿಂಗ್ಗೆ ಹೋಗುವಂಥ ಸಂದರ್ಭದಲ್ಲಿ ಸಮುದ್ರ ಇರ್ಬೋದು, ಗಾಳಿ ಇರ್ಬೋದು, ಎಲ್ಲ ಶಾಂತವಾಗಿರ್ತದೆ. ಹೋದ ನಂತರ ಕೆಲವೊಂದು ಸಲ ಒಂದು ವಾತಾವರಣದಲ್ಲಿ ವ್ಯತಿರಿಕ್ತ ಆಗುವಂಥ ಪರಿಸ್ಥಿತಿ ನಮಗೆ ಅನೇಕ ಸಲ ಎದುರಾಗಿದೆ. ನಾವು ಫಿಶಿಂಗ್ ಮಾಡುವಂಥ ಸಂದರ್ಭದಲ್ಲಿ ವಿಪರೀತ ಗಾಳಿ ಬರ್ಬೋದು. ಗಾಳಿ ಬಂದರೆ ಸಾಕು ಸಮುದ್ರ ಉಬ್ಬರ ಜಾಸ್ತಿ ಆಗ್ತದೆ. ಉಬ್ಬರ ಜಾಸ್ತಿ ಆದರೆ ಅಲೆಗಳು ಜಾಸ್ತಿ ಆಗ್ತದೆ ನಮಗೆ. ಅಂದರೆ ಸಮುದ್ರದಲ್ಲಿ ಎಷ್ಟು ನೀರಿದೆಯೋ ಅದರ ಒಂದು ಕೆಲವು ವಿಭಾಗದಷ್ಟು ಕಲ್ಲುಗಳಿವೆ, ಬಂಡೆ ಕಲ್ಲುಗಳು. ಆ ಬಂಡೆಗಳ ಪಕ್ಕದಲ್ಲಿ ಅನೇಕ ಒಂದು ಸ್ವಲ್ಪ ಅಂದರೆ ಡೇಂಜರ್ ಜಾಗ, ಅದು ಅಪಾಯಕಾರಿಗಳು ನಮಗೆ. ಅಂದರೆ ಅಲ್ಲೇ ಸಡನ್ಲಾಗಿ ಎದ್ದು ಹೇಳುವಂಥದ್ದು ಎಲ್ಲ ಇದೆ. ಅಂಥ ಪರಿಸ್ಥಿತಿಗಳು ಹಲವಾರು ಹಾದು ಹೋಗಿದ್ದೀರ? ಖಂಡಿತವಾಗಿಯೂ ನಾವು ಅನೇಕ ಸಲ ದೋಣಿಗಳಲ್ಲಿ ಮುಳುಗಡೆ ಆಗಿದ್ದು ಕೂಡ ಇದೆ. ನಾವು ಅನೇಕ ಸಲ ಮುಳುಗಡೆ ಕೂಡ ಆಗಿದ್ವಿ. ಆದರೆ ಮೀನುಗಾರರಿಗೆ ಬಹಳವಾಗಿ ದೇವರ ಕೃಪೆ ಇದೆ ನಿಜವಾಗಿ ನಾನು ಹೇಳಬೇಕಿದ್ರೆ. ಯಾಕೆಂದರೆ ಎಲ್ಲರೂ ಅಪಾಯವನ್ನು ನೋಡಿದ್ರೆ ಅವರು ಅಪಾಯದಲ್ಲಿ ಜೀವಿಸುವವರಾಗಿದ್ದಾರೆ ಮೀನುಗಾರಿಕೆಯಲ್ಲಿ ಇರುವವರು. ನಮಗೆ ಅಂದರೆ ನಾವು ಅಂದ್ಕೊಳ್ತೇವೆ ಕೆಲವರು, ನಾನಂದರೆ ಮೀನುಗಾರರನ್ನು ಪ್ರಮೋಟ್ ಮಾಡೋದಲ್ಲ, ಇದು ಒಂದು ಕ್ರಿಯೆ, ಒಂದು ಅನಾದಿ ಕಾಲದಿಂದಲೂ ಪೇತ್ರನ ಕಾಲದಿಂದಲೂ ಅದು ಮೀನುಗಾರಿಕೆ ಒಂದು ನೋಡ್ತಾ ಬಂದಿದ್ದೇವೆ ನಾವು ಅನೇಕ ರೀತಿಯಲ್ಲಿ. ಅಂದರೆ ನಾವು ಮೀನು ಖರೀದಿ ಮಾಡುವವರಿಗೆ ಅದರದ್ದು ಅನುಭವ ಗೊತ್ತಿರೋದಿಲ್ವ, ಅಥವಾ ಮೀನು ಮಾರಾಟ ಮಾಡುವವರಿಗೆ ಕೂಡ ಅಷ್ಟಾಗಿ ಅನುಭವ ಗೊತ್ತಿರಲ್ವ ಈ ಮೀನು ಹಿಡಿಬೇಕಿದ್ರೆ ಎಷ್ಟು ಪ್ರಯಾಸ ಇದೆ ಅಂತ. ಖಂಡಿತವಾಗಿಯೂ ಅನೇಕ ದಿನಗಳ ನಿದ್ದೆಯ ಕೊರತೆ ಇರ್ತದೆ. ಎರಡನೇದಾಗಿ ಸರಿಯಾಗಿ ಫಲ ಸಿಗದಿದ್ದರೆ, ಆ ಮೀನುಗಾರಿಕೆಗೆ ಫಲ ಸಿಗದಿದ್ದರೆ ಆ ಇಡೀ ಕುಟುಂಬವನ್ನು ಸಾಕುವಂತಹ ಒಂದು ಕೆಲವೊಂದು ಸಂಕಷ್ಟದ ಪರಿಸ್ಥಿತಿ ಇದೆ. ಅಥವಾ ಮೀನುಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಅವಘಡ ಆಗುವಂಥದ್ದು ಇರ್ಬೋದು, ಗಾಳಿ ಅಥವಾ ಸಮುದ್ರದ ಉಬ್ಬರ, ಅಲ್ಲದಿದ್ದರೆ ಸಿಡಿಲುಗಳು, ಅನೇಕ ಎಲ್ಲವನ್ನು ನಾವು ಅಂದರೆ ಕೆಲವೊಂದು ಸಲ ವಿಪರೀತವಾದ ಬಿಸಿಲು, ವಿಪರೀತವಾದ ಮಳೆ, ವಿಪರೀತವಾದ ಚಳಿ ಎಲ್ಲವನ್ನು ಎದುರಿಸಿ ಎಲ್ಲದಕ್ಕೂ ನಾವು ತಯಾರಾಗಿರಬೇಕಾಗ್ತದೆ ಆ ಮೀನುಗಾರಿಕೆಯಲ್ಲಿ. ಅಂದರೆ ಇವತ್ತು ವೀಕ್ಷಕರು ಕೇಳುವಾಗ ಸಣ್ಣದಾಗಿ ಹೇಳಿದರೆ ಅವರಿಗೆ ಒಂದು ಪಿಕ್ಚರ್ ಬರ್ತಾ ಇದೆ. ಹೌದು, ಕಷ್ಟ ಇದೆ. ಖಂಡಿತವಾಗಿ ಮೀನುಗಾರಿಕೆ ಅನ್ನುವಂಥದ್ದು ಸುಲಭ ಅಲ್ಲ, ತುಂಬ ಕಷ್ಟ ಇದೆ. ಆದರೆ ಮೀನುಗಾರರು ಅದನ್ನು ತುಂಬ ಕಷ್ಟವನ್ನು ಇಷ್ಟಪಟ್ಕೊಂಡು ಮಾಡ್ತಾರೆ. ತುಂಬ ಒಂದು ಅದಕ್ಕೆ ಉತ್ಸುಕವಾಗಿ ಈ ದಿವಸ ಮೀನು ಸಿಗದಿದ್ದರೆ ನಾಳೆ ಮೀನು ಸಿಗಬೇಕಿದ್ರೆ ಏನು ಮಾಡಬೇಕು ಪ್ಲ್ಯಾನ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಒಂದು ಜಾಣರಿದ್ದಾರೆ
ಅಲ್ವಾ? ಯಾವುದು ಮೀನುಗಾರರು ಅಂದರೆ ವಿದ್ಯಾಭ್ಯಾಸ ಇಲ್ಲ ಅಂತ ಹೇಳುವಾಗೂ ಇಲ್ಲ. ಆ ಮೀನುಗಾರಿಕೆ ಮಾಡಲಿಕ್ಕೆ ಯಾವ ರೀತಿಯಾಗಿ ಮೀನುಗಾರಿಕೆ ಮಾಡಬೇಕು ಅದಕ್ಕೆ ಎಲ್ಲ ರೀತಿಯಲ್ಲ ಟೆಕ್ನಾಲಜಿಗಳನ್ನು ಈಗ ಕಂಡುಕೊಂಡಿದ್ದಾರೆ. ಹಾಗೆ ಅದೇ ನಾನು ಹೇಳಿದಂಥ ಅದೇ ವಿಷಯಕ್ಕೆ ಬರೋದಾದರೆ, ನಿಮಗೆ ಸುವಾರ್ತೆ ಸಿಗುವುದಕ್ಕೆ ಹೇಗೆ ಕಾರಣವಾಯಿತು, ಎಲ್ಲಿ ಸಿಕ್ಕಿತು, ಯಾವ ಸಂದರ್ಭದಲ್ಲಿ? ಸಾಧಾರಣ ಅದೇ 12 ವರ್ಷಗಳ ಮುಂಚೆ ನಾನು ಈಗೇನಿರುವಾಗ ನನ್ನ ಫ್ರೆಂಡಿಗೆ ನಾನು ದಿವಸ ಒಂದು ಮೆಸೇಜ್ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ ಕ್ಲಾಸ್ಮೇಟ್ಗೆ ಮೆಸೇಜ್ ಮಾಡುವಂಥ ಸಂದರ್ಭದಲ್ಲಿ ನೋಡಿದರೆ ಅದು ನಮ್ಮದು ಗೆಳೆತನ ಅಂಗನವಾಡಿಯಿಂದ SLCವರೆಗೆ ಸಾಧಾರಣ ಒಂದು 10ರಿಂದ 11 ವರ್ಷಗಳ ಗೆಳೆತನ ಆಗಿತ್ತು. ಅದರ ನಂತರ ಸ್ಕೂಲ್ ಬಿಟ್ಟು ಒಂದು 2-3 ವರ್ಷ ಆಗಿತ್ತು. ಈಗೇನೋ ಒಂದು ದಿವಸ ಸಿಕ್ಕಿದಾಗ ನಾನು ನಂಬರ್ ತಗೊಂಡಿದ್ದೆ. ನಂಬರ್ ತಗೊಂಡು ಒಂದು 15 ವರ್ಷ ಮುಂಚೆ ಇದು ತಗೊಂಡಿದ್ದೆ. ನಂತರ ಒಂದು 2-3 ವರ್ಷ ಗ್ಯಾಪ್ ಆಯಿತು. ಅಂದರೆ ಬರೀ ಮೆಸೇಜಲ್ಲಿ ಮಾತ್ರ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಷ್ಟರಲ್ಲಿದ್ವಿ. ಹೀಗೆ ನನಗೆ ಒಂದು ಮೊದಲಿಂದಲೂ ನಂದೊಂದು ಅಭ್ಯಾಸ, ಆ ಸಮಯದಲ್ಲೆಲ್ಲ ಒಂದು ಕೆಟ್ಟ ಮೆಸೇಜ್ ರವಾನೆ ಮಾಡುವಂಥದ್ದು ಒಂದು ಹ್ಯಾಬಿ ಆಗಿತ್ತು, ಎಲ್ರಿಗೂ ಒಂದು ಅಭ್ಯಾಸ ಆಗಿತ್ತು. ಆದರೆ ನನಗೆ ಒಂದು ದೇವರ ಕೃಪೆ, ನಾನು ಯಾರಿಗೂ ನನಗೆ ಕೆಟ್ಟ ಮೆಸೇಜ್ ಬಂದರೂ ನಾನು ಅವರಿಗೆ ರಿಟರ್ನ್ ಫೋನ್ ಮಾಡಿ ಹೇಳ್ತಿದ್ದೆ, ನನಗೆ ಇಂಥ ಮೆಸೇಜ್ ಕಳಿಸ್ಬೇಡ. ಅಥವಾ ನಾನು ಒಬ್ಬರಿಗೆ ಕಳಿಸ್ಬೇಕಿದ್ರು ನನ್ನಿಂದ ಅದು ಕಳಿಸ್ತಾ ಇರಲಿಲ್ಲ. ನಾನು ಒಳ್ಳೆ ರೀತಿಯಲ್ಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎಲ್ಲ ಕಳಿಸಿದ್ದೆ. ಅದು ನಿಜವಾಗಿ ಅದು ನಂಬರು ಬೇರೊಬ್ಬರೊಂದು ಸಹೋದರಿಗೆ ಇತ್ತು. ನಂತರದ ದಿವಸದಲ್ಲಿ ಆ ಫ್ರೆಂಡ್ಗೆ ನಾನು ಕಳಿಸಿದ್ದ ಮೆಸೇಜ್ ಅದು ಯಾವೊಬ್ಬರಿಗೆ ಸಹೋದರಿಗೆ ಹೋಗ್ತಾಯಿತ್ತು. ಒಂದು ದಿವಸ ಹೇಗೇನೆ ಅದು ಅವರದ್ದು ರಿಟರ್ನ್ ಒಂದು ಕಾಲ್ ಬಂದಿತ್ತು. ಸ್ವಲ್ಪ ಸಮಯದ ನಂತರ ಕಾಲ್ ಮಾಡಿ, ನೀವು ಯಾರು, ನನಗೆ ಮೆಸೇಜ್ ಬರ್ತಿದೆ. ಇಲ್ಲಮ್ಮ, ನಾನು ಯಾರಿಗೂ ಮೆಸೇಜ್ ಮಾಡಲಿಲ್ಲ, ನನಗಿರುವ ಗೆಳೆಯರಿಗೆ ಅಷ್ಟೇ ನಾನು ಮೆಸೇಜ್ ಮಾಡೋದು, ನನ್ನ ನಂಬರಿಂದ ಯಾರಿಗೂ ಮೆಸೇಜ್ ಹೋಗಲಿಲ್ಲ. ಅಂದರೆ ಅವ್ರು ಕಾಲ್ ಮಾಡಿದ್ದು ಬೇರೆ ಒಂದು ನಂಬರಿಂದ ಕಾಲ್ ಮಾಡಿದರು, ನಿಮ್ಮ ನಂಬರಿಗೆ ನಾನು ಕಳಿಸ್ಲಿಕ್ಕೆ. ನಂತರ ಒಂದು ಸ್ವಲ್ಪ ದಿವಸ ಹೋದ್ಮೇಲೆ ನೀವು ಮೆಸೇಜ್ ಮಾಡ್ತಾ ಇದ್ದದ್ದು ನಂಬರು ಇದು ಅಂತ ನನಗೆ ಒಂದು ನಂಬರ್ ಕಳಿಸಿದರು. ನೋಡಿದರೆ ಅದು ನಂದು ಬಾಲ್ಯ ಗೆಳೆಯನ ನಂಬರ್. ನಾನು ಅವನಿಗೆ ಮೆಸೇಜ್ ಮಾಡ್ತಾಯಿದ್ದೆ. ನಂತರ ಅವರಂದರೆ ಯೇಸುವಿನ ಬಗ್ಗೆ ಅವರು ತಿಳಿದುಕೊಂಡಿದ್ದರು. ಅವರು ಸಹೋದರಿ ಯೇಸುವಿನ ಬಗ್ಗೆ ತಿಳಿದುಕೊಂಡಿದ್ದರು. ನಂತರ ಯೇಸುವಿನ ಬಗ್ಗೆ ಎಲ್ರಿಗೊಂದು ಸುವಾರ್ತೆಯನ್ನು ಸಾರ್ತಾಯಿದ್ರು. ಅವರು ಯಾರಿಗೆ ಸಾಧ್ಯ ಉಂಟು ಅವರಿಗೆಲ್ಲ ಅವರು ಸುವಾರ್ತೆಯನ್ನು ಹೇಳ್ತಾಯಿದ್ರು. ಯೇಸು ಕ್ರಿಸ್ತರು ರಕ್ಷಕ, ಯೇಸು ಕ್ರಿಸ್ತರಂಥ ಒಬ್ಬರು ದೇವರಿದ್ದಾರೆ, ಯೇಸು ಕ್ರಿಸ್ತರೊಬ್ಬರೇ ದೇವರು ಅಂತ ಕೂಡ ಹೇಳ್ತಾಯಿದ್ರು. ನಂತರ ನಾನು ಅದನ್ನು ಒಪ್ಕೊಳ್ಳಿಕ್ಕೆ ಆ ಸಮಯದಲ್ಲಿ ಸಾಧ್ಯ ಆಗಲಿಲ್ಲ. ಅದು ನಾನು ಮುಂದಕ್ಕೆ ಹೇಳ್ತೇನೆ. ಆ ನಂಬರಿನಿಂದ ನನಗೆ ಮೊದಲಾಗಿ ನನಗೆ ಒಂದು ದೇವರ ಕಡೆಗೆ ಹೆಜ್ಜೆ ಇಡಲಿಕ್ಕೆ ಒಂದು ಯೇಸು ಅಂತ ಹೆಸರು ಕೇಳಿದ್ದೆ ಅಷ್ಟೇ. ನಾನು ಕೇಳಿದ್ದೆ, ಅದಕ್ಕೆ ಆ ಹೆಸರಿಗೆ ನಾನು ವಿರೋಧವಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದೆ. ಆ ಯೇಸುವನ್ನು ಯಾರು ಹೆಸರು ಉಚ್ಚರಿಸ್ತಾರೋ ಅವರನ್ನು ದ್ವೇಷ ಮಾಡ್ತಾಯಿದ್ದೆ. ಅಥವಾ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಎರಡು ರೀತಿಯಲ್ಲಿ ನಾನು ಅವರಿಗೆ ವಿರೋಧವನ್ನು ಮಾಡ್ತಾಯಿದ್ದೆ. ಯಾಕೆಂದರೆ ನಾನೊಂದು ಇದು ಮಾತು ಹೇಳಬೇಕಿದ್ರೆ, ಒಂದು ಗುಂಪಿತ್ತು ನಮ್ಮದು, ಒಂದು ಫ್ರೆಂಡ್ ಸರ್ಕಲ್, ಒಂದು 5-6 10 ಒಳಗೆ ನಾವು ಗೆಳೆಯರ ಗುಂಪು. ನಾವು ಆ ಸಮಯದಲ್ಲೆಲ್ಲ ರಾತ್ರಿ ಆದರೆ ನಮಗೆ ಒಂದು ಚಟ, ಸಿಯಾಳ ಕೊಡಬೇಕಂತ. ಹಣ ಕೊಟ್ಟು ತಗೊಳ್ಳಿಕ್ಕೆ ನಮ್ಮ ಹತ್ರ ಒಂದು ಹಣದ ಕೊರತೆ ಇರ್ತದೆ. ಆ ಸಮಯದಲ್ಲಿ ನಾವೇನು ಮಾಡೋದು, ಎಲ್ಲಿ ಒಂದು ಶಾರ್ಟ್ ಇರ್ತದೆ ಆ ತೆಂಗಿನ ಮರ ಎಲ್ಲ ಹತ್ಬಿಟ್ಟು ಸಿಯಾಳ ಕದ್ಕೊಂಡು ಬಿಟ್ಟು ಕುಡಿಯುವಂಥದ್ದು ನಮ್ಮದೊಂದು ಚಾಳಿ ಆಗಿತ್ತು ಆ ಸಂದರ್ಭದಲ್ಲಿ. ಈಗ ಅದು ಆ ಒಟ್ಟಾರೆನೇ ತುಂಬ ಬದಲಾಗಿದೆ. ಎಲ್ಲ ಮಕ್ಕಳು ಈಗ ತುಂಬ ಸುಧಾರಿಸಿದ್ದಾರೆ. ಅಂಥದ್ದು ಬೇಡ, ಬೇರೆಯವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಈಗ ತುಂಬ ಯುವಕರೆಲ್ಲ ಬದಲಾಗಿದ್ದಾರೆ. ಈಗ ಯಾರಿಗೂ ತೊಂದರೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ಆ ಒಂದು ಏಜಿನಲ್ಲಿ ಬರುವಂಥ ಸಂದರ್ಭದಲ್ಲಿ ತುಂಬ ಒಂದು ಪ್ರಸಿದ್ಧಿ ಅದೊಂದು ಸಿಯಾಳ ಕದ್ದು ಕುಡಿಯುವುದು ಅಂತ ಹೇಳಿದರೆ ಬಹಳ ಅದೊಂದು ತುಂಬ ಒಂದು ಇಂಟ್ರೆಸ್ಟ್. ಅದೊಂದು ಅಯ್ಯೋ ಅವು ಹಾಗೆ ಕುಡಿಯೋದಿದ್ರೆ ಇದೆ, ನೀನು ಕುಡಿಲಿಲ್ಲ ಮಾರೇ, ಅದೊಂದು ಚಾನ್ಸ್ಗೆ ತೆಗೆದುಬಿಟ್ಟೆ ಅಂತ ಹಾಗೆ ಒಂದು ಸಲ ನಾವು ಹೀಗೇನೆ ನಾವು ಸಿಯಾಳೆ ಕದಿಯುವಂಥ ಸಂದರ್ಭದಲ್ಲಿ ಇಲ್ಲೇ ನಮ್ಮದು ಏರಿಯಾದ ಪಕ್ಕದಲ್ಲಿ ಒಂದು ಇದಿತ್ತು, ಯಾವುದು CSI ಸಭೆಯವರ ಇದೆಯಂತೆ, ದಫನ್ ಮಾಡುವಂತಹ ಒಂದು ಸಮಾಧಿ ಸ್ಥಳ ಇತ್ತು. ಆ ಸ್ಥಳದಲ್ಲಿ ಅನೇಕ ಶಿಲುಬೆಗಳನ್ನು ನೆಡ್ತಾರೆ. ಸಮಾಧಿ ಆದಮೇಲೆ ಶಿಲುಬೆಗಳು ತುಂಬನೇ ಇದ್ವು. ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ,
ಎಷ್ಟು ಯುವಕರು ಆ ಸಮಾಧಿ ಸ್ಥಳಕ್ಕೆ ಹೋಗಲಿಕ್ಕೆ ಹೆದರಿದರೆ ಸಮಾಧಿ ಪಕ್ಕದಲ್ಲಿ ಒಂದು ನರ್ಸರಿ ಇತ್ತು, ಯಾವುದು ಅನೇಕ ಮಕ್ಕಳದ್ದಲ್ಲ, ಗಿಡಗಳು. ಆ ನರ್ಸರಿಯಲ್ಲಿ ಸಣ್ಣ ಸಣ್ಣದು ನಮಗೆ ಕೈಗೆಟಕೋ ಅಷ್ಟರ ರೀತಿಯಲ್ಲಿ ಸಿಯಾಳದ್ದು ಗೊನೆಗಳು ತುಂಬಾ ಇತ್ತು. ಅಲ್ಲಿ ಗಾರ್ಡ್ ಇದ್ದರು, ಅವರ ಎದುರುಗಡೆನೆ ಅವರನ್ನು ಜೋರು ಶಬ್ದ ಮಾಡಿ ಹೆದರಿಸಿ ಅವರು ಹೆದರ್ಬೆ ಹೋಗಿದ್ದರು ನಮ್ಮನ್ನು. ಅಂದರೆ ಒಂದು 10 ಜನ ಯುವಕರಿದ್ವಿ ನಾವು. ಅವ್ರು ಅಂದ್ಕೊಂಡ್ರು ಇವರು ಸಿಯಾಳಕ್ಕೆ ಬರುವಾಗ ಇವರ ಕೈಯಲ್ಲಿ ಕತ್ತಿ ಚೂರಿ ಏನಾದರೂ ಇರ್ತದೆ, ಸಿಯಾಳ ಕೊಯ್ಬೇಕಲ್ವ ಇರುತ್ತೆ. ಆ ಜನ ಹೆದರ್ಬಿಟ್ರು. ಆಗ ಆ ಸಮಯದಲ್ಲಿ ಫೋನ್ ಅದೆಲ್ಲ ಜಾಸ್ತಿ ಇದ್ದಿಲ್ಲ, ಇಲ್ಲದ್ರೆ ಫೋನ್ ಮಾಡಿ ಅವರ ಬಾಸನ್ನು ಕರಿಬೋದಿತ್ತು ಅವರಿಗೆ. ಇಲ್ಲಿ ಆ ಸಮಯದಲ್ಲಿ ಫೋನ್ ಇದ್ದಿರಲಿಲ್ಲ ಅಂತ ಕಾಣ್ತದೆ. ಆ ಸಮಯದಲ್ಲಿ ಒಂದು 10-15-16 ವರ್ಷಗಳ ಹಿಂದೆ ಇದ್ದಿರಲಿಲ್ಲ ಅಂತ ಕಾಣ್ತದೆ. ನಾವು ಆ ಸಮಯದಲ್ಲಿ ಬೊಂಡವನ್ನು ತಗೊಂಡು ಸಿಯಾಳವನ್ನು ತಗೊಂಡು ಒಡೆಯಲಿಕ್ಕೆ ಏನಾದರೂ ನಮ್ಮ ಹತ್ರ ಬೇಕಲ್ವ, ನಾವು ಏನು ಹಿಡ್ಕೊಂಡು ಹೋಗಲಿಲ್ಲ. ಅವ್ರು ಹೇಳಿದರು, ನಾನು ಈಗ ಹೋಗಿ ಸಿಯಾಳು ಕುಡಿತೇನೆ. ಒಂದು ಗೊನೆಯನ್ನು ಹಿಡ್ಕೊಂಡು ಹೋದೆ, ಅಲ್ಲಿ ಸಮಾಧಿಯ ಮೇಲೆ ಕೂತ್ಕೊಂಡೆ. ನಾನು ಆ ದಿವಸ ಹೇಳಿದಂಥ ಮಾತು ಇದು, ಯೇಸು ಈ ದೇವರತ, ನೀನು ದೇವರಲ್ಲ. ನಾನು ಕನ್ನಡದಲ್ಲಿ ಹೇಳ್ತೇನೆ. ನಾನು ಆ ದಿವಸ ಹೇಳಿದ್ದು ತುಳುವಿನಲ್ಲಿ, ನೀನು ದೇವರಲ್ವಾ, ಸಿಯಾಳು ಕೊಡಿತೇನೆ ಅಂತ. ಅದೊಂದು ಸಿಯಾಳು ಓಪನ್ ಮಾಡಲಿಕ್ಕೆ ನನಗೆ ಏನಾದರೂ ಒಂದು ಆಯುಧ ಬೇಕಾಗಿತ್ತು, ಕತ್ತಿ ಬೇಕಿತ್ತು. ಆ ಸಮಯದಲ್ಲಿ ನನಗೆ ಹತ್ರ ಏನಿಲ್ಲ. ಆ ಸಿಯಾಳನ್ನು ಓಪನ್ ಮಾಡಲಿಕ್ಕೆ ಆ ನೆಟ್ಟಂಥ ಶಿಲುಬೆ ಏನಿದೆ ಅದ್ರಾಗ ತಲೆಗೆ ಹೊಡೆದು ಅದು ಓಪನ್ ಆದಾಗ ನಾನು ಸಿಯಾಳು ಕೊಡ್ತಿದ್ದೆ. ಎಲ್ಲರೂ ನನ್ನ ನೋಡಿ ಗ್ರೇಟ್ ಮಾರ ತಮಾಷೆಯಾಗಿ ಅದೊಂದು ಮಾತಾಡಿದಂಥ ಕ್ಷಣ ಇತ್ತು. ಈ ಸಮಯದಲ್ಲಿ ನಾನೊಂದು ಅದರ ಬಗ್ಗೆ ತುಂಬ ಪಶ್ಚಾತ್ತಾಪ ಇದೆ. ಯಾಕೆಂದರೆ ನಾನು ಆಡಿದ ಮಾತು, ಮಾಡಿದಂಥ ಕ್ರಿಯೆ ಒಂದು ಕಡೆ ಆದರೆ ನಾನು ಆಡಿದಂಥ ಮಾತು ಒಂದು ಕಡೆ ಇರ್ತದೆ. ಅದನ್ನು ನಾನು ಇದೇ ಬಾಯಲ್ಲಿ ಉಚ್ಚರಿಸಿದೆ. ಆದರೆ ದೇವರು ಎಷ್ಟು ಕರುಣಾಳು ಪ್ರೀತಿ ಸ್ವರೂಪಿ ಅಂತ ಹೇಳಿದರೆ ಆ ನಾಲಿಗೆಯನ್ನೇ ಆ ಸಂದರ್ಭದಲ್ಲಿ ನಾನು ದೇವರನ್ನು ಹೇಳಿಸಿದಂಥ ನಾಲಿಗೆಯಲ್ಲಿ ಈ ದಿವಸ ನಾನು ದೇವರಿಗೆ ಸ್ತೋತ್ರವನ್ನು ಹೇಳ್ತಾ ಇದ್ದೇನೆ. ದೇವರು ಎಂತಹ ಒಂದು ಕಲ್ಲು ಹೃದಯವನ್ನು ಕೂಡ ಮಾರ್ಪಡಿಸಲಿಕ್ಕೆ, ಮತಾಂತರಲ್ಲ ಇದು ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಖಂಡಿತವಾಗಿಯೂ ನಾನು ಮಾನಸಾಂತರ ಹೊಂದಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ, ಯೇಸುವಿನ ಕೃಪೆಯಿಂದ ನಾನು ಮಾನಸಾಂತರ ಹೊಂದಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ಆಮೇನ್ ಆಮೇನ್. ನಿಜವಾಗಿ ಬ್ರದರ್, ಯೇಸು ತನ್ನನ್ನು ಹೀಯಾಳಿಸಿದವರನ್ನು ಪ್ರೀತಿಸ್ತಾನೆ, ತನ್ನನ್ನು ದ್ವೇಷಿಸಿದವರನ್ನು ಪ್ರೀತಿಸ್ತಾನೆ. ಆತನ ಶಿಲುಬೆಯಲ್ಲಿ ಮಾಡಿದ ಒಂದೇ ಒಂದು ಕಾರ್ಯ, ಅವರ ಹರಿಯರು ಅವ್ರನ್ನ ಕ್ಷಮಿಸು ತಂದೆ ಎಂಬುದಾಗಿ ತಂದೆಯಲ್ಲಿ ಪ್ರಾರ್ಥಿಸ್ತಾರೆ. ಎಷ್ಟೋ ಜನ ಅವ್ರನ್ನ ಹೀಯಾಳಿಸಿದರು. ಇವತ್ತು ಪ್ರತಿ ಮನುಷ್ಯನು ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಸೃಷ್ಟಿಕರ್ತನಾದ ದೇವರನ್ನು ದ್ವೇಷಿಸ್ತಾ ಇದ್ದಾನೆ, ಹೀಯಾಳಿಸ್ತಾ ಇದ್ದಾನೆ. ಆದರೆ ಆತನು ನೀವು ಹೇಳಿದಾಗೆ ಕರುಣಾಮಯಿ. ಆತನು ತನ್ನ ಮಗನು ಯಾವಾಗ ಬರ್ತಾನೆ ನನ್ನ ಬಳಿಗೆ ಎಂಬುದಾಗಿ ಕಾಯ್ತಾ ಇದ್ದಾನೆ. ಅದಕ್ಕಾಗಿ ಕಾತು ಕುಳಿತುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ನಿಮ್ಮ ವಿಷಯದಲ್ಲಿ ಹೇಳುವಾಗ ಬಹಳಷ್ಟು ನಿಜವಾಗಿ ನನಗೂ ಒಂದು ರೀತಿಯಲ್ಲಿ ಅದ್ಭುತವಾದ ಕಾರ್ಯ ದೇವರು ಮಾಡಿದ್ದನ್ನು ನೆನೆಸುವಾಗ ಸ್ತೋತ್ರ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಖಂಡಿತ ಮುಂದುವರಿಸಿ ಹೇಳ್ಬೋದು ಬ್ರದರ್. ನಂತರದ ದಿವಸಗಳಲ್ಲಿ ಅದೇ ನಂದು ಇದು ಹೇಳಿದೆ, ಯಾವುದು ಸಿಯಾಳ ಕುಡಿದದ್ದು, ಅದು ಒಂದು ಕಡೆ ಆದರೆ ಇನ್ನೊಂದು ರೀತಿಯಲ್ಲಿ ನಾನು ಧಾರ್ಮಿಕವಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಅಂದರೆ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೆ, ಅಪ್ಪ ನನ್ನನ್ನು SP ಬಾಲಸುಬ್ರಹ್ಮಣ್ಯಂ ರೀತಿಯಲ್ಲಿ ಹಾಡಲಿಕ್ಕೆ ಒಂದು ಆಸೆ ಉಂಟು ನನಗೆ, ಅದೊಂದು ಇದು ಮಾಡೋಂಥ ಎಲ್ಲ ದೇವರಿಗೆ ನಾನು ಕೈ ಮುಗಿದು ಎಲ್ಲ ಪ್ರಾರ್ಥನೆ ಮಾಡ್ತಾಯಿದ್ದೆ. ದೇವಸ್ಥಾನಕ್ಕೆ ಹೋಗೋದು, ಸುತ್ತು ಬರೋದು ಅಂಥದ್ದೆಲ್ಲ ಮಾಡ್ತಾಯಿದ್ದೆ ನಾನು. ಆದರೆ ಮುಂದುವರಿಯುವಂಥ ಸಂದರ್ಭದಲ್ಲಿ ಕೆಲವು ಗೆಳೆಯರ ಮೂಲಕವಾಗಿ ಭಜನೆ ಮಾಡಲಿಕ್ಕೆ ನನಗೆ ಒಂದು ಇಂಟ್ರೆಸ್ಟ್ ಬಂತು. ನಾನು ಭಜನೆ ಮಾಡಬೇಕು, ನನಗೆ ರಿದಮ್ ಅಂದರೆ ಸ್ಕೂಲಲ್ಲಿ ಬೆಂಚ್ ಇರ್ಬೋದು, ಡೆಸ್ಕ್ ಇರ್ಬೋದು, ಅದನ್ನು ಹೀಗೆ ಹೊಡೆದು ಬಿಟ್ಟು ಒಂದು ಮ್ಯೂಸಿಕ್ ನಾವು ಕ್ರಿಯೇಟ್ ಮಾಡೋದು. ಅದನ್ನು ಆ ಮ್ಯೂಸಿಕ್ ಪ್ಲೇ ಮಾಡುವಾಗ ಕೆಲವೊಂದು ಸಲ ನಮ್ಮದು ಟೀಚರ್ಸ್ನವ್ರು ಬಂದು ಕೂಡ ಅವ್ರಿಗೆ ಇಷ್ಟಪಡ್ತಾಯಿದ್ರು. ಒಳ್ಳೆ ಡೆಸ್ಕ್ ಎಲ್ಲ ಒಳ್ಳೆ ಪ್ಲೇ ಮಾಡ್ತಾನೆ, ನೀನು ಇದನ್ನು ಮುಂದುವರಿಸಂತ ನನಗೆ ಪ್ರೋತ್ಸಾಹ ಮಾಡ್ತಾಯಿದ್ರು. ಆದರೆ ನನಗೆ ಎಲ್ಲೂ ಕೂಡ ಒಂದು ಹೋಗಲಿಕ್ಕೆ ನನಗೆ ಅವಕಾಶ ಇಲ್ಲ, ಹಣದ ಕೊರತೆ. ನಂತರ ನಾನು ಡಬ್ಬಿ ಇದೆಲ್ಲ ಇಟ್ಕೊಂಡು ಮಕ್ಕಳು ಸಾಮಾನ್ಯವಾಗಿ 100ರಲ್ಲಿ 90% ಮಕ್ಕಳು ಅದು ಕ್ರಿಯೆಯನ್ನು ಮಾಡಿರ್ತಾರೆ. ಯಾವುದು ಇಂಟ್ರೆಸ್ಟ್ ಇರ್ತದೆ ಅದನ್ನು ಪ್ಲೇ ಮಾಡುವಂಥದ್ದು. ನನಗೆ ಪೈಂಟ್ನ ಡಬ್ಬ ಎಲ್ಲ ಇಟ್ಕೊಂಡು ನಾನು ಈಗೆಲ್ಲ ಪ್ಲೇ ಮಾಡ್ತಾಯಿದ್ದೆ. ನಂತರ ಸಂದರ್ಭದಲ್ಲಿ ನನಗೆ ಒಬ್ಬ ಕ್ಲೋಸ್ ಆಗಿ ಒಬ್ಬ ಫ್ರೆಂಡ್ಶಿಪ್ ಆದ. ಅವ ತಬ್ಲಾ ಪ್ಲೇ ಮಾಡ್ತಾಯಿದ್ದ. ಅವ ಪ್ಲೇ ಮಾಡುವಂಥದ್ದು ನೋಡಿ ನನಗೆ ಕೂಡ ಇಂಟ್ರೆಸ್ಟ್ ಬಂತು, ನಾನು ಕೂಡ ಪ್ಲೇ ಮಾಡಬೇಕು. ನನಗೆ ಕ್ಲಾಸಿಗೆ ಅದು ಮ್ಯೂಸಿಕ್ ಕ್ಲಾಸಿಗೆ ಹೋಗಿ ಜಾಯ್ನ್ ಆಗಬೇಕಂತ ಆಸೆ ಇತ್ತು. ಆದರೆ ಹಣದ ಕೊರತೆಯಿಂದ ಹೋಗಲಿಕ್ಕೆ ಆಗಲಿಲ್ಲ. ಕೆಲವೊಂದು ಸಲ ಅವ ಪ್ಲೇ ಮಾಡ್ತಿರುವಂಥದ್ದನ್ನು ನೋಡಿಬಿಟ್ಟು ನಾನು ಕೆಲವೊಂದು ಸಲ
ಈಗಿನ ಮನೆಯಲ್ಲಿ ಪ್ಲೇ ಮಾಡ್ತಾ ಇದ್ದೆ. ಮತ್ತು ನಂದು ಚಿಕ್ಕಪ್ಪ ಅವರು ಹಾರ್ಮೋನಿಯಂ ನುಡಿಸ್ತಾರೆ, ಹಾಗೆ ತಬಲ ಕೂಡ ಪ್ಲೇ ಮಾಡ್ತಾರೆ. ಅವರು ಸ್ವಲ್ಪ ನನಗೆ ಗೈಡೆನ್ಸ್ ಕೊಟ್ಟರು ಮೊದಲ ಪ್ರಾರಂಭದ ದಿವಸಗಳಲ್ಲಿ. ನಾನು ಹೀಗೇನೆ ಪ್ಲೇ ಮಾಡ್ತಾಯಿದ್ದೆ. ನಂತರ ದಿವಸಗಳಲ್ಲಿ ಭಜನೆ ಹಾಡಲಿಕ್ಕೆ ನನಗೆ ಒಂದೊಂದು ಸ್ವಲ್ಪ ಟ್ರೈನ್ ಮಾಡ್ತಾಯಿದ್ರು. ಅಂದರೆ ನೀನು ಹಾಡು ಅಂದರೆ ಪ್ರೋತ್ಸಾಹ ಕೊಡ್ತಾಯಿದ್ರು, ನೀನು ಹಾಡಬೇಕು. ಆದರೆ ನಾನು ಹಾಡ್ತಾಯಿದ್ದೆ, ಹಾಡಲಿಕ್ಕೆ ಹೋದೆ. ಕೆಲವೊಂದು ಸಂದರ್ಭ ಇತ್ತು ಅದಕ್ಕೆ, ಅಂದರೆ ಆ ಸಂದರ್ಭದಲ್ಲಿ ಕೂಡ ನನಗೆ ಅಸ್ತಮ ಅನ್ನುವಂಥದ್ದು ತುಂಬ ಅಂದರೆ ಬಹಳ ಕೆಟ್ಟ ರೀತಿಯಲ್ಲಿ ನನಗೆ ಪರಿಣಾಮ ಬೀರ್ತಾಯಿತ್ತು. ಆ ಭಜನೆಗಳು ನಾನು ಹತ್ತು ಬಿಟ್ಟು ಮನೆಯಲ್ಲಿ ಎಲ್ಲ ಹೊರಳಾಡಿಬಿಟ್ಟು ನಾನು ಇದು ಮಾಡ್ತಿದ್ದೆ. ದೇವರೇ, ನಾನು ನಿನಗೋಸ್ಕರ ಇಷ್ಟು ಭಜನೆ ಮಾಡಿದೆ, ಇಷ್ಟು ನಾನು ತಬಲ ನಿನಗೆ ಪ್ಲೇ ಮಾಡಿದೆ ನಿನಗೋಸ್ಕರವಾಗಿ. ಆದರೆ ನನ್ನದು ಇದು ಅಸ್ತಮ ನನಗೆ ಗುಣ ಆಗಲಿಲ್ಲ ಅಂತ ತುಂಬ ನೋವಾಗ್ತಾಯಿತ್ತು. ಅದನ್ನು ನಾನು ಪ್ರಾರ್ಥನೆ, ದೇವರು ಯಾರು ಅಂತ ಗೊತ್ತಿಲ್ಲದೆ ಪ್ರಾರ್ಥನೆ ಮಾಡ್ತಾಯಿದ್ದೆ. ಖಂಡಿತವಾಗಿಯೂ ಆ ಪ್ರಾರ್ಥನೆಯನ್ನು ಕೇಳಿದ ನನ್ನ ಪ್ರಭು ಯೇಸು ಕ್ರಿಸ್ತರೊಬ್ಬರು ಮಾತ್ರ. ಮುಂದೆ ಹಾಗೆಯೇ ನಾನು ಮುಂದುವರಿಯಿತು. ನಂತರ ನನಗೆ ದೇವರು ಯೇಸು ಕ್ರಿಸ್ತರಂತ ಗೊತ್ತಾಯಿತು. ಗೊತ್ತಾದ ನಂತರನೂ ನಾನು ಆ ಭಜನೆ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾಯಿದ್ದೆ. ಅಂದರೆ ಸ್ವಲ್ಪ ನಂದು ತಬಲ ಪ್ಲೇ ಮಾಡೋದ್ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ನನಗೆ ಪ್ರೋಗ್ರಾಮ್ ಎಲ್ಲ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪನೇ. ಮತ್ತು ಮದುವೆಯಲ್ಲಿ ವಾದ್ಯಗೋಷ್ಠಿ ನೀವು ನೋಡ್ತೀರಿ, ಸ್ಯಾಕ್ಸೋಫೋನ್ ನುಡಿಸ್ತಾರೆ, ಅವರ ಜೊತೆಗೆ ತಬಲ ಸಾಥಿ ಬೇಕಾಗ್ತದೆ. ಅದಕ್ಕೂ ಕೂಡ ನಾನು ಹೋಗ್ತಾಯಿದ್ದೆ. ನನಗೆ ಒಳ್ಳೆ ಪೇಮೆಂಟ್ ಸಿಗ್ತಾಯಿತ್ತು. ಆ ಪೇಮೆಂಟ್ನ ಆಶೆಗೆ ನನಗೆ ಯೇಸು ಕ್ರಿಸ್ತರು ಬೇಕು, ಪೇಮೆಂಟು ಬೇಕು. ಆ ರೀತಿಯಾಗಿ ದ್ವಂದ್ವ ಪರಿಸ್ಥಿತಿ ನನಗೆ. ಎರಡು ಅಂದರೆ ಯೇಸು ಕ್ರಿಸ್ತರು ದೇವರಂತ ನಾನು ಒಪ್ಕೊಳ್ತೇನೆ, ನನಗೆ ಅದು ಅನಿವಾರ್ಯತೆ ಕೂಡ ಇದೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಇತ್ತು, ಅಪ್ಪ ಇದರಿಂದ ನನಗೆ ಬಿಡುಗಡೆ ಬೇಕಪ್ಪ ಅಂತ. ಈ ಎಲ್ಲ ಶೈತಾನನ ಕ್ರಿಯೆಯಿಂದ ನನಗೆ ಸಂಪೂರ್ಣವಾಗಿ ಬಿಡುಗಡೆ ಬೇಕು, ಅದಕ್ಕೆ ನೀನು ಮಾರ್ಗ ತೋರಿಸಬೇಕಂತ. ನಂತರ ನಾನು ಅದೇ ಮುಂದುವರಿತಾ ಇತ್ತು. ನಾನು ಪ್ರೋಗ್ರಾಮ್ಸ್ ಸಿಗೋದು, ಪ್ರೋಗ್ರಾಮ್ ನಿದ್ದೆ ಇಲ್ಲ, ರಾತ್ರಿ ಇಡೀ ಭಜನೆ ಮಾಡೋದು, ಫಿಶಿಂಗ್ ಹೋಗೋದು, ಹಗಲಿಗೆ ಪ್ರೋಗ್ರಾಮು ಹಾಗೇ ಆಗ್ತಾಯಿತ್ತು. ಒಂದು ನಿಮಿಷ ಇದಿಲ್ಲ. ಆದರೆ ಕೈಯಲ್ಲಿ ಒಂದು ಪಿಡಿಕಾಸು ಉಳಿತಾ ಇರಲಿಲ್ಲ. ಉಳಿತಾ ಇರಲಿಲ್ಲ. ಎಲ್ಲಿ ಹೋಗ್ತಾ ಇತ್ತು ಏನಂತಲೇ ಗೊತ್ತಾಗ್ತಿಲ್ಲ. ಹಣನೇ ಉಳಿತಾ ಇಲ್ಲ. ಅಂಥದ್ದೆಲ್ಲ ನನಗೆ ಕೆಲವರು ಯುವಕರೆಲ್ಲ ಹೇಳುವಂಥದ್ದಿತ್ತು, ನೀನು ಪ್ರೋಗ್ರಾಮ್ಗೆ ಹೋಗ್ತಿ, ಸಮುದ್ರದಲ್ಲಿ ದುಡಿತಿ, ಹಾಗೆಯೇ ನನ್ನ ಹತ್ರ ರಿಕ್ಷಾ ಇತ್ತು, ಆಟೋ ಓಡಿಸ್ತಾ ಇದ್ದೆ, ನಿನ್ನ ಹತ್ರ ತುಂಬ ಹಣ ಇರ್ಬೋದು ಅಂತ ಎಲ್ಲ ಹೇಳ್ತಾಯಿದ್ರು. ಆದರೆ ನನಗೆ ಮಾತ್ರ ಗೊತ್ತು ನನ್ನ ಹತ್ರ ಏನು ಫೈನಾನ್ಷಿಯಲ್ ಆಗಿ ಏನೂ ಇಲ್ಲ ಅಂತ. ನನಗೆ ಒಬ್ಬನಿಗೆ ಮಾತ್ರ ಗೊತ್ತಿತ್ತು. ಕರ್ತನಲ್ಲಿ ಪ್ರೀತಿ ಆಸರೆ ಟಿ ವಿ ವೀಕ್ಷಕರೇ, ಇವತ್ತು ಅನುಭವ ಸಾಕ್ಷಿಗಳನ್ನು ನಾವು ಕೇಳ್ತಾ ಇದ್ದೇವೆ. ನಾನು ನೆನೆಸ್ತೇನೆ ಇದು ನಿಮಗೆ ಆಶೀರ್ವಾದವಾಯಿತು ಎಂಬುದಾಗಿ ನಾನು ನೆನೆಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಅವರ 2ನೇ ಎಪಿಸೋಡ್ ನಾವು ಕೇಳಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿ ವಿಯನ್ನು ವೀಕ್ಷಿಸಿದರೆ ನಮ್ಮ ಮೊದಲೇ ಆಸರೆ ಟಿ ವಿಯಲ್ಲಿ ಬಂದು ತಮ್ಮ ಅನುಭವ ಸಾಕ್ಷಿಯನ್ನು ನೀಡುತ್ತಿರುವಂಥ ಸಹೋದರ ಪ್ರವೀಣ್ ಅವರಿಗೆ ಆಸರೆ ಟಿ ವಿ ಪರವಾದ ವಂದನೆಗಳು. ಮುಂದಿನ ಸಂಚಿಕೆಯಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿ ವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು.